ಹಾಯ್ ಸ್ನೇಹಿತರೆ, ಕನ್ನಡದ ಮೋಸ್ಟ್ ವೇಟೆಡ್ ಸೈಕಲಾಜಿಕಲ್ ಥ್ರಿಲ್ಲರ್ ವೆಬ್ ಸೀರೀಸ್ ರಾಕ್ಷಸ ಕೊನೆಗೂ ರಿಲೀಸ್ ಆಗಿದೆ. ಸವದತ್ತಿಯ ಮಲಪ್ರಭಾ ನದಿ ತೀರದಲ್ಲಿ ನಡೆಯುತ್ತಿರೋ ಕೊಲೆಗಳಿಗೆ ಕಾರಣ ಮೊಸಳೆಯ ಅಥವಾ ಮನುಷ್ಯ ರೂಪದಲ್ಲಿರುವ ರಾಕ್ಷಸನ. ಈ ಸೀರೀಸ್ ನಲ್ಲಿರುವ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಿಮ್ಮನ್ನ ಬೆಚ್ಚಿ ಬೀಳಿಸೋದು ಗ್ಯಾರಂಟಿ. ಕಥೆಯೊಳಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಎಲ್ಲಾ ಸ್ನೇಹಿತರು ವಿಡಿಯೋಗೆ ಲೈಕ್ ಮಾಡಿ. ಲೈಕ್ ಮಾಡುವಾಗ ಹೈಪ್ ಅಂತ ಒಂದು ಆಪ್ಷನ್ ಬರುತ್ತದೆ, ಅದನ್ನು ಸಹ ಒತ್ತಿ. ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಿದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ. ಈ ಕಥೆಯ ಪ್ರಾರಂಭದಲ್ಲಿ ರಾತ್ರಿ ಸೇತುವೆ ಹತ್ತಿರದಿಂದ ಹೋಗುತ್ತಿದ್ದ ಒಂದು ಕಾನ್ಸ್ಟೇಬಲ್ ಕಾಲ್ ಬಂದಿರೋ ಕಾರಣ ಗಾಡಿ ನಿಲ್ಲಿಸಿಬಿಟ್ಟು ಮಾತನಾಡ್ತಾ ಇರ್ತಾರೆ. ಹಾಗೆ ಕಾಲ್ ನಲ್ಲಿ ಮಾತನಾಡ್ತಾ ಇರುವಾಗ ನದಿ ಸೈಡ್ ನಿಂದ ಏನೋ ಶಬ್ದ ಕೇಳಿ ಟಾರ್ಚ್ ಹೊಡೆದು ನೋಡುವಾಗ ನದಿಯಲ್ಲಿ ಒಂದು ದೊಡ್ಡ ಮೊಸಳೆಯನ್ನ ನೋಡ್ತಾರೆ. ಇದು ನೋಡಿದಾಗ ಕಾನ್ಸ್ಟೇಬಲ್ ಹೆದರಿ ಅಲ್ಲಿಂದ ಓಡ್ತಾರೆ. ಕಾರಣ ಏನಂದ್ರೆ ಸ್ವಲ್ಪ ದಿನಗಳಿಂದ ಈ ನದಿ ತೀರದಲ್ಲಿ ಕೆಲವು ವ್ಯಕ್ತಿಗಳು ಕಾಣೆಯಾಗಿದ್ದಾರೆ. ಈ ಮೊಸಳೆನೆ ಅವರನ್ನೆಲ್ಲ ತಿಂತಿರೋದು ಅಂತಾನೆ ಜನರೆಲ್ಲರೂ ಹೇಳ್ತಿದ್ದರು. ನಂತರ ತೋರಿಸ್ತಿರೋದು ಮಾರನೇ ದಿನ ಅಲ್ಲಿಯ ಪೊಲೀಸ್ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಆಗಿರುವ ರವೀಂದ್ರ ಬೇರೆ ಯಾವುದೋ ಕೇಸ್ ತನಿಖೆಗೆ ಹೋಗುವಾಗ ಅಲ್ಲಿಯ ಡ್ಯೂಟಿಗಳನ್ನೆಲ್ಲ ಅಲ್ಲಿಯ ಎಸ್ಐ ಆಗಿರುವ ಹನುಮಪ್ಪನಿಗೆ ಒಪ್ಪಿಸ್ತಾ ಇರೋದು. ಇನ್ಸ್ಪೆಕ್ಟರ್ ಹೋಗಕ್ಕೆ ಅಂತ ಹೊರಟಾಗ ಅಲ್ಲಿಯ ಎಎಸ್ಐ ಎಲ್ಲಪ್ಪ ಹನುಮಂತನ ಜೊತೆ ಬಂದು ಹೇಳ್ತಾರೆ, ಪಕ್ಕದ ಗ್ರಾಮದ ಪೊಲೀಸ್ ಸ್ಟೇಷನ್ ಇಂದ ಕೆಲವು ಫೋಟೋಸ್ ಗಳನ್ನ ಅವರು ಕಳಿಸಿಕೊಟ್ಟಿದ್ದಾರೆ ಅಂತ. ಅಲ್ಲಿಯ ನದಿ ತೀರದಿಂದ ಕೂಡ ಜನರ ಶರೀರದ ಅವಶೇಷಗಳು ಸಿಕ್ಕಿದೆ ಅಂತ. ಇದು ಇವಾಗ ಈ ತಿಂಗಳ 3ನೇ ಕೇಸ್. ಇಷ್ಟು ಜನರು ಮಿಸ್ ಆಗ್ತಿದ್ದಾರೆ. ಅದು ಅಲ್ಲದೆ ಅವರ ದೇಹದ ಅವಶೇಷಗಳು ನದಿ ತೀರದಿಂದ ಸಿಗುತ್ತಾ ಇದೆ. ಆದ್ರೆ ಇದು ಕೊಲೆನ ಅಥವಾ ಮೊಸಳೆ ಹಿಡಿತಿರೋದ ಅಂತ ಇಲ್ಲಿಯವರೆಗೂ ಇವರಿಗೆ ಕಂಡು ಹಿಡಿಯಕ್ಕೆ ಆಗ್ಲಿಲ್ಲ. ಅವರ ಸ್ಟೇಷನ್ಗೆ ಟೀ ತಗೊಂಡು ಕೊಡೋದು ಹಾಗೂ ಸ್ಟೇಷನ್ ನಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುತ್ತಿರುವವನೇ ಬೀರ ಅಂತ ಹೇಳುವ ಈ ವ್ಯಕ್ತಿ. ಸ್ಟೇಷನ್ ನಲ್ಲಿ ಏನೇ ಅವಶ್ಯಕತೆ ಇದ್ದರೂ ಪೊಲೀಸರು ಇವರನ್ನೇ ಕರೀತಾರೆ. ಅಲ್ಲಿ ಪಕ್ಕದಲ್ಲಿ ಯಲ್ಲಮ್ಮ ಅಂತ ಒಂದು ದೇವಿ ಕ್ಷೇತ್ರವಿದೆ. ಅಲ್ಲಿ ಹೋಗಿ ಪ್ರಾರ್ಥಿಸಿದರೆ ಎಲ್ಲಾ ತೊಂದರೆಗಳು ಸರಿಯಾಗುತ್ತದೆ ಅಂತಾನೆ ಅವರು ನಂಬಿದ್ದರು. ಪೊಲೀಸ್ ಅವರೆಲ್ಲರೂ ಆ ಕ್ಷೇತ್ರಕ್ಕೆ ಹೋಗೋದು, ಅಲ್ಲಿಯ ಪ್ರಸಾದಗಳನ್ನ ಕೇಳ್ಕೊಳ್ಳೋದು ಸಾಮಾನ್ಯವಾಗಿತ್ತು. ಹೀಗಿರುವಾಗ ಶಿವ ಅಂತ ಹೇಳುವ ಒಂದು ಹುಡುಗ ಸಿದ್ದಪ್ಪ ಅಂತ ಹೇಳುವ ತನ್ನ ಅಣ್ಣನ ಮಿಸ್ಸಿಂಗ್ ಕೇಸ್ ಬಗ್ಗೆ ಮಾತನಾಡಲು ಸ್ಟೇಷನ್ಗೆ ಬರ್ತಾನೆ. ಸಮಾಜದಲ್ಲಿ ಸ್ವಲ್ಪ ಜಾಸ್ತಿನೇ ಗೌರವವಿರುವ ಒಂದು ಕುಟುಂಬವಾಗಿತ್ತು. ಪಂಚಾಯತಿನ ವಿಷಯಗಳನ್ನು ಸಹ ಇವರು ನೋಡ್ಕೊಳ್ತಿದ್ದರು. ಆದರೆ ಸಿದ್ದಪ್ಪ ಮರಳು ಕಳ್ಳ ಸಾಗಾಣಿಕೆ ನಡೆಸುತ್ತಿದ್ದ. ಆದ್ರಿಂದಲೇ FIR ಹಾಕಿಬಿಟ್ಟು ಕೇಸ್ ರಿಜಿಸ್ಟರ್ ಮಾಡಕ್ಕೆ ಶಿವನಿಗೆ ಸ್ವಲ್ಪ ಭಯವಿರುತ್ತದೆ. ಹಾಗೆ ಒಂದ್ಸಲ ವಿಚಾರಿಸಕ್ಕೇನೆ ಹನುಮನ್ ಜೊತೆ ಶಿವ ಹೇಳ್ತಾ ಇರ್ತಾನೆ. FIR ಹಾಕದೆ ವಿಚಾರಿಸಕ್ಕಾಗಲ್ಲ ಅಂತ ಹನುಮ ಹೇಳ್ತಿದ್ದಾನೆ. ನಾನು ಇನ್ನೊಮ್ಮೆ ಯೋಚನೆ ಮಾಡಿ ಬರ್ತೀನಿ ಅಂತ ಶಿವ ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ಹೊತ್ತು ಕಳೆದ ಮೇಲೆ ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಒಂದು ತಂದೆ ಅಲ್ಲಿಗೆ ಬಂದರು. ಹಾಗೆ ಅವ್ರ ಮನೆಗೆ ಹೋಗಿ ವಿಚಾರಿಸಿದಾಗ್ಲೇ ಹನುಮನಿಗೆ ಗೊತ್ತಾಗೋದು ಆ ಮಗಳ ಮದುವೆಯನ್ನ ತಂದೆ ಫಿಕ್ಸ್ ಮಾಡಿದರು. ಆದ್ರೆ ಹುಡುಗಿಗೆ ನೋಡಿದ್ರೆ ಕಲಿಯಕ್ಕೇನೆ ಆಸೆ ಇತ್ತು. ಆದ್ರಿಂದ ಅವಳು ತನ್ನ ಟೀಚರ್ದು ಮನೆಗೆ ಹೋಗಿದ್ದಾಳೆ. ಮನೆಯವರಿಗೆ ಈ ವಿಷಯ ತಿಳಿಸಕ್ಕೆ ಮೊದಲು ಅವಳು ಒಂದು ಪತ್ರ ಬರೆದರು. ನಂತರ ಅವಳು ಅದನ್ನ ಹರಿದಾಕಿದ್ಲು. ಅವಳ ನೋಟ್ಬುಕ್ ಚೆಕ್ ಮಾಡಿದಾಗ ಹನುಮನಿಗೆ ಇದು ತಿಳಿದಿದೆ. ಅವಳ ಟೀಚರ್ದು ನಂಬರ್ ಕೂಡ ಅದರಲ್ಲಿ ಇರುತ್ತದೆ. ಅದನ್ನ ಇಟ್ಕೊಂಡು ಟೀಚರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹನುಮ ಅಲ್ಲಿಗೆ ಹೋಗಿ ಮಗಳನ್ನ ತಂದೆಗೆ ಸೇಫ್ ಆಗಿ ಒಪ್ಪಿಸ್ತಾರೆ. ಆ ಶಿಕ್ಷಕಿ ನೋಡಿದ್ರೆ ಮನೆಯವ್ರ ಜೊತೆ ಹೇಳ್ತಿದ್ದಾರೆ, ಸದ್ಯಕ್ಕೆ ಇವಾಗ ಇವಳನ್ನ ಕಲಿಯಕ್ಕೆ ಬಿಡಿ, ಮದುವೆ ಮಾಡಿಸ್ಬೇಡಿ ಅಂತ. ಹಾಗೆ ಇದನ್ನೆಲ್ಲ ಕೇಳಿ ಮನೆಯವರು ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಟೀಚರ್ ನಮ್ಮ ಹನುಮಂತನ ಜೊತೆ ಹೇಳ್ತಾಳೆ, ಈ ಒಂದು ಹುಡುಗಿಯ ಮಿಸ್ಸಿಂಗ್ ಕೇಸನ್ನ ಪೊಲೀಸವರು ಇಷ್ಟು ಸೀರಿಯಸ್ ಆಗಿ ತಗೊಂಡ್ರಲ್ವಾ, ಇದೇ ತರ ನನ್ನ ಗಂಡಂದು ಮಿಸ್ಸಿಂಗ್ ಕೇಸನ್ನು ಸಹ ಹುಡುಕಿದ್ರೆ ಒಂದ್ ವೇಳೆ ನನ್ನ ಗಂಡ ಇವತ್ತು ನನ್ನ ಜೊತೆ ಇರ್ತಿದ್ದರು. ಅವಾಗ್ಲೇ ಹನುಮ ಅಲ್ಲಿದ್ದ ಫೋಟೋ ನೋಡ್ತಾನೆ. ಸ್ವಲ್ಪ ದಿನಗಳ ಮುಂಚೆ ಇವರ ಹಸ್ಬೆಂಡ್ ಕಾಣೆಯಾಗಿದ್ದಾರೆ ಅಂತ ಇವರು ಸಹ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ವಾಸು ಅಂತ ಆಗಿತ್ತು ಇವರ ಗಂಡನ ಹೆಸರು. ವಿಚಾರಿಸ್ಕೊಂಡು ಹೋದಾಗ ಇವರ ಗಂಡನ ಫೋನ್ದು ಲಾಸ್ಟ್ ಲೊಕೇಶನ್ ಕೂಡ ಆ ನದಿ ತೀರದಲ್ಲೇ ಆಗಿತ್ತು. ಆದ್ರಿಂದ ಅವರನ್ನು ಸಹ ಮೊಸಳೆ ಹಿಡ್ಕೊಂಡಿತ್ತು ಅಂತಾನೆ ಪೊಲೀಸ್ ಅವರು ಕೂಡ ಅನ್ಕೊಂಡಿರೋದು. ಏನಾದ್ರೂ ಜಾಸ್ತಿ ವಿವರಗಳು ಸಿಕ್ಕಿದ್ರೆ ತಾನು ತಿಳಿಸ್ತೀನಿ ಅಂತ ಹನುಮಂತ ತನ್ನ ಮನೆಗೆ ಬರ್ತಾನೆ. ಹನುಮಂತನ ಹೆಂಡತಿ ಹೆಸರು ಜ್ಯೋತಿ ಅಂತ. ಅವಳು ಇವಾಗ ಗರ್ಭಿಣಿ. ಪ್ರೀತಿಸಿ ಮದ್ವೆ ಮಾಡಿರೋದ್ರಿಂದಲೇ ಇಬ್ಬರ ಮನೆಯವರು ಇವ್ರ ಜೊತೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ. ಪ್ರೆಗ್ನೆಂಟ್ ಆಗಿರುವ ಸಮಯದಲ್ಲೂ ಕೂಡ ತನ್ನನ್ನೇ ಒಬ್ಬಳೇ ಮಾಡಿ ಹೀಗೆ ಡ್ಯೂಟಿಗೆ ಹೋಗ್ತಿರೋ ಬಗ್ಗೆ ಜ್ಯೋತಿ ತನ್ನ ದುಃಖಗಳ ಹೇಳಕ್ಕೆ ಶುರು ಮಾಡ್ತಾಳೆ. ಅದರ ಮಧ್ಯೆ DYSP ಬಂದ್ರು ಅಂತ ಸ್ಟೇಷನ್ ಇಂದ ಕಾಲ್ ಬಂದ ಕಾರಣ ಹನುಮಂತನಿಗೆ ಪುನಃ ಸ್ಟೇಷನ್ಗೆ ಹೋಗ್ಬೇಕಾಗುತ್ತದೆ.
ಡಿಎಸ್ಪಿ ತನ್ನ ಮಗಳ ಮದುವೆಗೆ ಕರೆಯಕ್ಕೆ ಬಂದಿದ್ದರು. ಆದ್ರೆ ಅದೇ ಸಮಯ ನದಿ ತೀರದಿಂದ ಒಂದು ಬಾಡಿ ಸಿಕ್ಕಿದೆ ಅಂತ ಕಾಲ್ ಬಂದಾಗ ಎಲ್ಲರೂ ತುಂಬಾ ಟೆನ್ಷನ್ ಆಗಿ ಅಲ್ಲಿಗೆ ಹೋಗ್ತಾರೆ. ಆ ಸಮಯದಲ್ಲಿ ಇನ್ಸ್ಪೆಕ್ಟರ್ ಅಲ್ಲಿ ಇರ್ಲಿಲ್ಲ. ಹನುಮಂತನೇ ಎಲ್ಲಾ ವಿಷಯಗಳನ್ನು ನೋಡ್ಕೊಂಡಿರೋದು. ಸ್ವಲ್ಪ ಹಳೇದಾದ ಬಾಡಿ ಆಗಿತ್ತು ಅದು. ಆ ಕೇಸನ್ನ ಡಿಎಸ್ಪಿ ಆದ್ರೆ ಹನುಮಂತನಿಗೆನೆ ಒಪ್ಪಿಸ್ತಾರೆ. ಏನೇ ಆದ್ರೂ ಬಾಡಿ ಹತ್ತಿರ ಯಾರನ್ನು ಬರಕ್ಕೆ ಬಿಡಬಾರ್ದು, ಫಾರೆನ್ಸಿಕ್ ಅವರು ಬರೋ ತನಕ ಬಾಡಿ ಸೇಫ್ ಆಗಿರಬೇಕು ಅಂತ ಹನುಮಂತ ಒಂದು ಕಾನ್ಸ್ಟೇಬಲ್ ಜೊತೆ ಹೇಳಿ ಡಿಎಸ್ಪಿ ಹತ್ತಿರ ಹೋಗ್ತಾರೆ. ಜನರನ್ನೆಲ್ಲ ಅಲ್ಲಿಂದ ಕಳ್ಸಕ್ಕೂ ಸಹ ಡಿಎಸ್ಪಿ ಹೇಳ್ತಾ ಇರ್ತಾರೆ. ಆ ಟೈಮ್ ನಲ್ಲಿ ಸ್ವಲ್ಪ ದೂರದಿಂದ ಯಾವುದೋ ಮಹಿಳೆ ಕಿರ್ಚಿ ಹೇಳ್ತಿದ್ದಾಳೆ, ಆ ಮೊಸಳೆ ನೋಡು ಇವಾಗ ಇಲ್ಲಿ ಕೂಡ ಬಂದಿದೆ ಅಂತ. ಎಲ್ಲರೂ ಅಲ್ಲಿಗೆ ಓಡ್ತಾರೆ. ಆ ಬಾಡಿ ಪಕ್ಕದಲ್ಲಿ ನಿಂತಿದ್ದ ಕಾನ್ಸ್ಟೇಬಲ್ ಸಹ ಅಲ್ಲಿಗೆನೆ ಹೋಗ್ತಾರೆ. ಡಿಎಸ್ಪಿಯನ್ನ ಕಳ್ಸಿಬಿಟ್ಟು ಹನುಮಂತ ವಾಪಸ್ ಬಂದು ನೋಡುವಾಗ ಆ ಬಾಡಿದು ತಲೆ ಕಾಣಿಸ್ತಿರೋದಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ಕೂಡ ಆ ಬಾಡಿಗೆ ತಲೆ ಇತ್ತು. ಎಲ್ಲರ ಗಮನವನ್ನ ಬೇರೆ ಕಡೆಗೆ ಸೆಳೆದು ಬಿಟ್ಟು ಯಾರೋ ಬಾಡಿದು ತಲೆಯನ್ನ ತಗೊಂಡೋಗಿದ್ದಾರೆ. ಇವಾಗ ಪೊಲೀಸ್ ಅವರೆಲ್ಲರೂ ತುಂಬಾನೇ ಟೆನ್ಷನ್ ಮಾಡ್ಕೋತಾರೆ. ಡಿಎಸ್ಪಿಗೆ ಇದು ಗೊತ್ತಾದ್ರೆ ಇವರನ್ನೆಲ್ಲ ಸುಮ್ಮನೆ ಬಿಡುವುದಿಲ್ಲ. ಇವರ ಕೆಲಸನೇ ಹೋಗುತ್ತದೆ. ಆದಷ್ಟು ಬೇಗ ಆ ತಲೆ ತೆಗೆದವರನ್ನ ಕಂಡು ಹಿಡಿಬೇಕು. ಹನುಮಂತ ಈ ಟೆನ್ಷನ್ ನಲ್ಲಿ ಕೂತಿರುವಾಗ್ಲೇ ಜ್ಯೋತಿ ತಲೆ ತಿರುಗಿ ಬಿದ್ದಳು ಅಂತ ಪಕ್ಕದ ಮನೆಯವರು ಕಾಲ್ ಮಾಡಿ ಹೇಳ್ತಾರೆ. ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದರು. ತುಂಬಾ ಟೆನ್ಷನ್ ನಲ್ಲಿ ಹನುಮಂತ ಆಸ್ಪತ್ರೆಗೆ ಬರ್ತಾನೆ. ಹೆರಿಗೆ ಟೈಮ್ ಹತ್ತಿರ ಬಂದ್ರು ಸಹ ಇವರು ಅವಳಿಗೆ ಸೀಮಾಂತ ಏನು ಮಾಡಿರೋದಿಲ್ಲ. ಹನುಮಂತ ಇವಾಗ ಹಾಸ್ಪಿಟಲ್ ನಲ್ಲಿ ಇಟ್ಕೊಂಡೆ ಅವಳಿಗೆ ಸೀಮಾಂತ ಮಾಡ್ತಾನೆ. ಬಾಡಿದು ತಲೆ ಮಿಸ್ ಆಗಿರೋ ವಿಷಯವನ್ನ ಇವರು ಮೀಡಿಯಾದವರಿಗೆ ಏನು ತಿಳಿಸದೆ ಬಚ್ಚಿಟ್ಟಿದ್ದರು. ಮಾರನೇ ದಿನ ನರ್ಸ್ ಬಂದ್ಬಿಟ್ಟು ಹನುಮಂತನ ಜೊತೆ ಹೇಳ್ತಾಳೆ, ನಿಮ್ಮ ಹೆಂಡತಿಗೆ ಆದಷ್ಟು ಬೇಗ ಆಪರೇಷನ್ ಮಾಡ್ಬೇಕು, ನಾರ್ಮಲ್ ಡೆಲಿವರಿ ಆಗುವುದಿಲ್ಲ. ಮಗು ಕುತ್ತಿಗೆಗೆ ಹೊಕ್ಲು ಬಳ್ಳಿ ಸುತ್ತಕೊಂಡಿದೆ. ಇನ್ಶೂರೆನ್ಸ್ ನಲ್ಲಿ ನಾರ್ಮಲ್ ಡೆಲಿವರಿ ಮಾತ್ರ ಕವರ್ ಆಗೋದು. ಆದ್ರಿಂದ ಹನುಮಂತ ಸ್ವಲ್ಪ ಹಣ ಕಟ್ಟಬೇಕಾಗುತ್ತದೆ. ಹನುಮಂತ ಯಲ್ಲಪ್ಪನ್ ಜೊತೆ ಹೇಳ್ತಾರೆ ಎಟಿಎಂ ನಿಂದ ತನ್ನ ಅಕೌಂಟ್ ನಲ್ಲಿರುವ ಮೊತ್ತ ಹಣವನ್ನ ತಗೋಬರಕ್ಕೆ. ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ಡಿವೈಎಸ್ಪಿದು ಕಾಲ್ ಬರುತ್ತದೆ. ಡೆಡ್ ಬಾಡಿಯಿಂದ ತಲೆ ಮಿಸ್ ಆಗಿರೋ ವಿಷಯ ಡಿಎಸ್ಪಿಗೆ ಗೊತ್ತಾಗಿರುತ್ತದೆ. ಡಿಎಸ್ಪಿ ಹನುಮಂತನಿಗೆ ತುಂಬಾನೇ ಬೈದ್ಬಿಟ್ಟು ಈ ವಿಷಯ ಮೀಡಿಯಾದವರಿಗೆ ಹಾಗೂ ಹೊರಗಡೆ ತಿಳಿಯದೇ ಇರ್ಬೇಕಾದ್ರೆ ಫಾರೆನ್ಸಿಕ್ ಹಾಗೂ ಬಾಕಿ ಇರುವವರಿಗೆ ಲಂಚ ಕೊಡ್ಬೇಕಾಗುತ್ತದೆ. ಆದ್ರೆ ಮಾತ್ರ ಆ ತಲೆ ಕಂಡು ಹಿಡಿಯೋ ತನಕ ಮೀಡಿಯಾ ಈ ವಿಷಯ ತಿಳಿಯದೇ ಇರುತ್ತದೆ. ತನ್ನ ಕೈನಲ್ಲಿರುವ ಮೊತ್ತ ಹಣವನ್ನ ತಗೊಂಡು ನೀನು ಇಲ್ಲಿಗೆ ಬಾ ಅಂತ ಡಿಎಸ್ಪಿ ಹೇಳ್ತಾರೆ. ಅದೇ ಸಮಯ ಜ್ಯೋತಿ ಮನೆಯವರು ಅವಳು ಹಾಸ್ಪಿಟಲ್ ನಲ್ಲಿ ಇರುವ ವಿಷಯ ತಿಳಿದು ಬಂದಿರ್ತಾರೆ. ಅವರು ಹಣ ಕಟ್ತೀವಿ ಅಂತ ಹೇಳಿದಾಗ ನಾನೇ ಕಟ್ತೀನಿ ಅಂತ ಹೇಳಿದ್ದ ಹನುಮ. ಆದ್ರೆ ಇನ್ಸ್ಪೆಕ್ಟರ್ ಹಣ ತಗೊಂಡು ಬರಕ್ಕೆ ಹೇಳಿರುವ ಕಾರಣ ಯಲ್ಲಪ್ಪನ ಕಳಿಸಿ ಅವನು ತಗೋ ಬಂದಿರುವ ಹಣವನ್ನ ಜ್ಯೋತಿಗೆ ಹಾಸ್ಪಿಟಲ್ ನಲ್ಲಿ ಕಟ್ಟಕ್ಕೆ ಹನುಮಂತನಿಗೆ ಆಗುವುದಿಲ್ಲ. ಆ ಹಣವನ್ನ ಇನ್ಸ್ಪೆಕ್ಟರ್ಗೆ ಕೊಡ್ಲೇಬೇಕು. ಆದ್ರಿಂದ ಜ್ಯೋತಿ ಮನೆಯವ್ರ ಜೊತೆ ಅವರು ತಂದ ಹಣವನ್ನ ಕಟ್ಕೊಳಕ್ಕೆ ಹೇಳ್ತಾನೆ. ನಂತರ ಜ್ಯೋತಿಯನ್ನ ಡೆಲಿವರಿಗೋಸ್ಕರ ಆಪರೇಷನ್ ಥಿಯೇಟರ್ಗೆ ಸೇರಿಸಿದ ನಂತರ ಹನುಮ ಯಲ್ಲಪ್ಪನ ಜೊತೆ ತನ್ನ ಕೈಯಲ್ಲಿದ್ದ ಹಣ ತಗೊಂಡು ಇನ್ಸ್ಪೆಕ್ಟರ್ ಹತ್ತಿರ ಹೋಗ್ತಾರೆ. ಇನ್ಸ್ಪೆಕ್ಟರ್ ಹೇಳಿರೋ ತರ ಈ ಹಣವನ್ನ ತಗೊಂಡು ಅವರು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರ ಹತ್ತಿರ ಹೋಗ್ತಾರೆ. ಅವರಿಗೆ ಆ ಹಣವನ್ನ ಕೊಟ್ಟು ಸದ್ಯಕ್ಕೆ ಆ ಕೇಸ್ ಹೊರಗಡೆ ಗೊತ್ತಾಗದಂತೆ ಬಚ್ಚಿಟ್ಟರು. ವಾಪಸ್ ಹೋಗೋ ದಾರಿಯಲ್ಲಿ ಸೇತುವೆ ಹತ್ತಿರ ಒಂದು ಲೇಡಿ ನಿಂತಿರೋದನ್ನ ನೋಡಿ ಹನುಮ ಅವ್ರ ಹತ್ತಿರ ಹೋಗ್ಬಿಟ್ಟು ಏನು ಇಲ್ಲಿ ನಿಂತಿದ್ದೀರಾ ಅಂತ ಕೇಳ್ತಾನೆ. ಅದು ಬೇರೆ ಯಾರು ಆಗಿರ್ಲಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ಅವನು ನೋಡಿದ್ದ ಆ ಶಿಕ್ಷಕಿನೇ ಆಗಿದ್ದಳು. ಅವಳ ಹಸ್ಬೆಂಡ್ ಮಿಸ್ಸಿಂಗ್ ಕೇಸ್ ಬಗ್ಗೆ ಮುಂಚೆನೆ ಹೇಳಿದ್ಲಲ್ವಾ. ತನ್ನ ಗಂಡ ಮಧ್ಯೆ ಮಧ್ಯೆ ಇಲ್ಲಿ ಬಂದು ನಿಲ್ತಿದ್ದರು. ಎಲ್ಲರಿಗೂ ಸಹಾಯ ಮಾತ್ರ ಮಾಡುತ್ತಿದ್ದರು. ಅವರನ್ನ ಮಿಸ್ ಆಗುವಾಗ ನಾನು ಇಲ್ಲಿ ಬಂದು ನಿಲ್ತೀನಿ ಅಂತ ಆ ಟೀಚರ್ ಹೇಳ್ತಾಳೆ. ತನ್ನ ಗಂಡನ ಒಂದು ಫೋಟೋ ಕೂಡ ಹನುಮಂತನ ಕೈಗೆ ಕೊಟ್ಬಿಟ್ಟು ಶಿಕ್ಷಕಿ ಹೇಳ್ತಾಳೆ, ಸರ್ ನಿಮಗೆ ಏನಾದ್ರೂ ಗೊತ್ತಾದ್ರೆ ನನಗೆ ತಿಳಿಸ್ಬೇಕು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಹಾಸ್ಪಿಟಲ್ ನಿಂದ ಹನುಮಂತನಿಗೆ ಕಾಲ್ ಬರುತ್ತದೆ, ಜ್ಯೋತಿಯ ಡೆಲಿವರಿ ಆಯ್ತು ಅಂತ. ಅವನು ಖುಷಿಯಿಂದ ಹಾಸ್ಪಿಟಲ್ಗೆ ಓಡ್ಕೊಂಡು ಹೋಗುವಷ್ಟರಲ್ಲಿ ಜ್ಯೋತಿಯ ತಂದೆ ತಾಯಿ ಒಳಗಡೆ ಸೇರಿ ಮಗು ಹಾಗೂ ಅವಳನ್ನ ನೋಡಿದ್ದರು. ಹೆರಿಗೆ ಟೈಮ್ ನಲ್ಲಿ ಕೂಡ ಅವನು ಇಲ್ಲಿ ಇಲ್ಲದ ಕಾರಣ ಈ ತರ ಒಬ್ಬನ ಜೊತೆ ನೀನು ಯಾಕೆ ಇಳ್ಕೊಂಡು ಬಂದೆ ಅಂತ ಅವರು ಅವಳನ್ನ ಬೈದು ಅಲ್ಲಿಂದ ಹೊರಗಡೆ ಇಳಿತಾರೆ. ಹೆರಿಗೆಯಾಗಿ ಮಗುನ ಹನುಮಂತ ಮೊದಲು ತಗೊಂಡ್ಲಿಲ್ಲ ಅಂತ ಜ್ಯೋತಿಗೆ ದುಃಖವಿತ್ತು. ನಿನ್ನ ತಂದೆ ತಾಯಿ ಹೇಳಿರೋದನ್ನೆಲ್ಲ ನಾನು ಕಿವಿಗೆತ್ತಿಕೊಳ್ಳೋದಿಲ್ಲ, ನಾನು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದ ಕಾರಣ ನನಗೆ ಬರಕ್ಕೆ ಆಗ್ಲಿಲ್ಲ ಅಂತ ಜ್ಯೋತಿ ಜೊತೆ ಅವನು ಸಾರಿ ಕೇಳ್ತಾನೆ. ರಾತ್ರಿ ಯಲ್ಲಪ್ಪ ಹಾಗೂ ವಿರೂಪಾಕ್ಷನ ಒಟ್ಟಿಗೆ ನಿಂತಿರುವಾಗ ಲ್ಯಾಬ್ ನಿಂದ ಸಿಕ್ಕಿರುವ ಕೆಲವು ವಸ್ತುಗಳನ್ನ ಹನುಮಂತ
ಚೆಕ್ ಮಾಡ್ತಾ ಇದ್ದ. ಬಾಡಿ ಸಿಕ್ಕಿದ ಆ ಒಂದು ಸ್ಥಳದಿಂದ ಒಂದು ಗಾರೆಕರ್ಣಿ ಅವರಿಗೆ ಸಿಕ್ಕಿರುತ್ತದೆ. ಲ್ಯಾಬ್ ನಲ್ಲಿ ಇರುವವರು ಇದನ್ನ ವಾಪಸ್ ಕಳಿಸಿದರು. ಆ ದಾರಿಯಿಂದ ಬಂದ ಬೀರನ್ ಅವಾಗ ಹೇಳ್ತಾನೆ, ಫ್ಲವರ್ ಪಾಟ್ಸ್ ಆತರ ತಯಾರಿಸಕ್ಕೇನೆ ಈ ಒಂದು ಉಪಕರಣವನ್ನ ಉಪಯೋಗಿಸುವುದು. ಇಲ್ಲಿ ಆತರ ಹೂಕುಂಡಗಳನ್ನು ತಯಾರಿಸುವ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಇದನ್ನು ಉಪಯೋಗಿಸ್ತಿರೋದನ್ನ ನಾನು ನೋಡಿದೀನಿ. ಇದು ಕೇಳಿದಾಗ ಯಲ್ಲಪ್ಪನಿಗೆ ಏನೋ ಡೌಟ್ ಬರುತ್ತದೆ. ದೇವಸ್ಥಾನದಲ್ಲಿ ಉತ್ಸವದ ಟೈಮ್ ನಲ್ಲಿ ಈ ಹೂಕುಂಡಗಳನ್ನು ಮಾರಕ್ಕೆ ಅಂತ ಹಲವಾರು ವ್ಯಕ್ತಿಗಳು ಬರ್ತಾರೆ. ಅವರು ಪರ್ಮಿಷನ್ ತೆಗೆಯಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೂ ಬಂದಿರ್ತಾರೆ. ಫ್ಲವರ್ ಪಾಟ್ಸ್ ಅನ್ನ ಮಾರುವ ಆ ಜನರನ್ನ ಕ್ವೆಶ್ಚನ್ ಮಾಡೋಣ ಅಂತ ಅವರು ದೇವಸ್ಥಾನದ ಕಡೆಗೆ ಹೋಗ್ತಾರೆ. ಕುಮಾರ್ ಅಂತಾನೆ ಆ ವ್ಯಕ್ತಿಯ ಹೆಸರು. ಅವನನ್ನ ನೋಡುವಾಗಲೇ ಒಂದು ಕಳ್ಳಂತರ ಇದ್ದಾನೆ, ಅದು ಅಲ್ಲ ಅವನು ನಮ್ಮನ್ನ ನೋಡಿ ಹೆದರಿ ಓಡ್ತಿದ್ದಾನೆ ಅಂತ ಪೊಲೀಸ್ ಅವರು ಅವನನ್ನ ಓಡಿಸಿ ಹಿಡಿತಾರೆ. ಆ ಟೈಮ್ ನಲ್ಲಿ ಅಲ್ಲಿದ್ದ ಜನರೆಲ್ಲ ಏನೋ ಪೂಜೆಗೆ ಅಂತ ನದಿಗೆ ಇಳಿದಿದ್ದರು. ಬೇಗನೆ ಆ ಮೊಸಳೆ ಬಂದ್ಬಿಟ್ಟು ಅಲ್ಲಿದ್ದ ವ್ಯಕ್ತಿಯ ಕಾಲಿಗೆ ಒಮ್ಮೆ ಮುಟ್ಟಿ ಹೋಗುತ್ತದೆ. ಹೆದರಿ ಆ ವ್ಯಕ್ತಿ ತನ್ನ ಕಾಲನ್ನ ಮುಟ್ಟಿ ನೋಡುವಾಗ ಕಾಲ್ ಹತ್ತಿರ ಒಂದು ಕೈ ಇರೋದಾಗಿ ನೋಡ್ತಾನೆ. ಮೊಸಳೆ ಕಚ್ಚಿರೋ ರೀತಿಯಲ್ಲಿರುವ ಒಂದು ಮನುಷ್ಯನ ಕೈಯಾಗಿತ್ತು ಅದು. ಜನರು ಇದನ್ನೆಲ್ಲ ನೋಡಿ ಹೆದರಿ ಓಡಕ್ಕೆ ಶುರು ಮಾಡಿದ್ರು. ಹಾಗೆ ಪೊಲೀಸವರು ಆ ಒಂದು ಕೈ ಯಾರ್ದು ಅಂತ ಕಂಡು ಹಿಡಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ಆ ಕೈನಲ್ಲಿದ್ದ ಉಂಗುರ ಇಟ್ಕೊಂಡು ಅದು ಸಿದ್ದಪ್ಪ ಅನ್ನೋ ವ್ಯಕ್ತಿಯ ಕೈ ಅಂತ ಐಡೆಂಟಿಫೈ ಮಾಡ್ತಾರೆ. ಪ್ರಾರಂಭದಲ್ಲಿ ತೋರಿಸಿದ್ರಲ್ವಾ ಶಿವ ಅಂತ ಒಂದು ಹುಡುಗ ತನ್ನ ಅಣ್ಣನ ಮಿಸ್ಸಿಂಗ್ ಕೇಸ್ ಕೊಡಕ್ಕೆ ಬಂದಿರೋದು, ಅದೇ ಸಿದ್ದಪ್ಪನಾಗಿತ್ತು ಇದು. ಕೈನಲ್ಲಿ ಮೊಸಳೆ ಕಚ್ಚಿದ್ದ ಗುರುತು ಇದ್ದ ಕಾರಣ ಸಿದ್ದಪ್ಪನನ್ನ ಮೊಸಳೆನೆ ತಿಂದಿರೋದು ಅಂತ ಜನರೆಲ್ಲರೂ ನಂಬಕ್ಕೆ ಶುರು ಮಾಡಿದ್ರು. ಆದ್ರೆ ಹನುಮಂತ ಹೇಳ್ತಾನೆ ಇಲ್ಲಿ ಒಂದು ಮರ್ಡರ್ ನಡೆಯಕ್ಕೂ ಸಹ ಚಾನ್ಸ್ ಇದೆ. ಕಾರಣ ಸ್ವಲ್ಪ ದಿನಗಳ ಮುಂಚೆ ಸಿದ್ದಪ್ಪ ಹಾಗೂ ಅವನ ಮಾಮನ ಮಧ್ಯೆ ಒಂದು ಜಾಗದ ಹೆಸರಿನಲ್ಲಿ ಏನೋ ಜಗಳವಿತ್ತು. ಸಿದ್ದಪ್ಪ ಅವರಿಗೆ ಹೊಡೆದಿರ್ತಾರೆ. ಆ ಕೋಪದಲ್ಲಿ ಇವನ ದೇಹವನ್ನ ತುಂಡು ತುಂಡುಮಾಗಿ ನದಿಯಲ್ಲಿರುವ ಮೊಸಳೆಗೆ ಹಾಕಿ ಕೊಡ್ತೀನಿ ಅಂತ ಅಂಕಲ್ ಹೇಳಿರ್ತಾರೆ. ಒಂದ್ ವೇಳೆ ಅವರು ಇವನನ್ನ ಕೊಲೆ ಮಾಡಕ್ಕೂ ಸಹ ಚಾನ್ಸ್ ಇದೆ. ಆದ್ರೆ ಡಿವೈಎಸ್ಪಿ ಇದನ್ನೆಲ್ಲ ಕಿವಿಗೆತ್ತಿಕೊಳ್ಳೋದೇ ಇಲ್ಲ. ಅವರಿಗೆ ಆದಷ್ಟು ಬೇಗ ಈ ಒಂದು ಕೇಸನ್ನ ಕ್ಲೋಸ್ ಮಾಡಬೇಕು ಅಷ್ಟೇ. ಆದ್ರಿಂದ ಈ ವ್ಯಕ್ತಿಯನ್ನು ಸಹ ಮೊಸಳೆ ಹಿಡ್ಕೊಂಡಿರೋದು ಅಂತಾನೆ ಅನ್ಕೊಂಡು ಆ ಕೇಸನ್ನು ಕೂಡ ಕ್ಲೋಸ್ ಮಾಡಕ್ಕೆ ಹೇಳ್ತಾರೆ. ಆದ್ರೆ ಹನುಮಂತ ಅವಾಗ್ಲೂ ಸಹ ಫಾರೆನ್ಸಿಕ್ ಅವ್ರ ಜೊತೆ ಈ ಕೈ ಬಗ್ಗೆ ಇರುವ ಡೀಟೇಲ್ಸ್ ಗಳನ್ನೆಲ್ಲ ಕೇಳ್ತಾ ಇದ್ದ. ಫಾರೆನ್ಸಿಕ್ ಅವರು ಹೇಳ್ತಾರೆ ಕೈನಲ್ಲಿ ಮೊಸಳೆ ಕಚ್ಚಿರುವ ಗುರುತುಗಳಿವೆ, ಆದ್ರೆ ಆ ಕೈಯನ್ನ ತುಂಡು ಮಾಡಿರೋದು ಏನೋ ಒಂದು ಶಾರ್ಪ್ ಆಗಿರುವ ಆಯುಧವನ್ನೇ ಉಪಯೋಗಿಸಿಕೊಂಡು, ಕೊಡಲಿ ತರ ಏನೋ ಒಂದು ಆಯುಧ. ಒಂದ್ ವೇಳೆ ಅವರನ್ನ ಕೊಲೆ ಮಾಡಿದ ನಂತರ ಆ ವ್ಯಕ್ತಿಯ ದೇಹದ ಅವಶೇಷಗಳನ್ನು ನದಿಗೆ ಎಸ್ತಿರಬಹುದು. ಹಾಗೆ ಮೊಸಳೆ ಅದನ್ನ ಕಚ್ಚಿರಬಹುದು. ಆ ಕುಮಾರ್ ಅಂತ ಹೇಳೋ ವ್ಯಕ್ತಿಯನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಹೊಡೆದು ವಿಚಾರಿಸಿದ್ರು ಸಹ ಅವನಿಗೆ ಏನೂ ಗೊತ್ತಿರ್ಲಿಲ್ಲ. ಇನ್ನೂ ಡೌಟ್ ಪಡ್ಬೇಕಾಗಿರೋದು ಸಿದ್ದಪ್ಪನ ಅಂಕಲನ್ನ. ಅಂಕಲ್ದು ಫೋನ್ ರೆಕಾರ್ಡ್ ಗಳನ್ನ ಚೆಕ್ ಮಾಡಿ ನೋಡಿದಾಗ ಒಂದು ಮರ ಕಡಿಯುವವನ್ನ ಇವರು ಮಧ್ಯ ಮಧ್ಯ ಕಾಲ್ ಮಾಡಿರುವುದಾಗಿ ಪೊಲೀಸವರಿಗೆ ಗೊತ್ತಾಗುತ್ತದೆ. ಹಾಗೆ ಆ ಸಿದ್ದಪ್ಪನ ಅಂಕಲ್ ಹಾಗೂ ಮರ ಕಡಿಯುವವನನ್ನ ಕಸ್ಟಡಿಗೆ ಎತ್ತಿಕೊಂಡು ಕ್ವಶನ್ ಮಾಡಕ್ಕೆ ಶುರು ಮಾಡ್ತಾರೆ. ಅದರ ಮಧ್ಯೆ ಆ ಸ್ಟೇಷನ್ಗೆ ಬೇರೊಂದು ಸ್ಟೇಷನ್ ನ ಪೊಲೀಸ್ ಬರ್ತಾರೆ. ಅವರ ಊರಿನಿಂದ ಬಕೀರಪ್ಪ ಅಂತ ಹೇಳೋ ಒಬ್ಬರು ಮಿಸ್ ಆಗಿದ್ದರು. ಈ ಊರಿನಿಂದ ಸ್ವಲ್ಪ ದಿನಗಳ ಮುಂಚೆ ಒಂದು ಬಾಡಿ ಸಿಕ್ಕಿತ್ತಲ್ವಾ, ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಮ್ಮ ಊರಿನಲ್ಲಿ ಕಾಣೆಯಾದ ವ್ಯಕ್ತಿ ಜೊತೆ ಮ್ಯಾಚ್ ಮಾಡಿಕೊಂಡು ನೋಡಬಹುದು ಅಂತ ಆ ಪೊಲೀಸ್ ಅವರು ಹೇಳ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಸಿಗ್ಲಿಲ್ಲ ಅಂತ ಹನುಮಂತನಿಗೆ ಮಾತ್ರ ಗೊತ್ತು. ಕಾರಣ ಆ ಬಾಡಿದು ತಲೆ ಕಾಣೆಯಾಗಿ ಇಲ್ಲಿಯವರೆಗೂ ಕಂಡು ಹಿಡಿಯಲಿಕ್ಕೆ ಆಗಲಿಲ್ಲ. ಇದು ಹೊರಗಿನ ಪೊಲೀಸ್ ಅವ್ರ ಜೊತೆ ಹೇಳಕ್ಕೂ ಆಗುವುದಿಲ್ಲ. ಆದ್ರಿಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲಿವರೆಗೂ ಬರ್ಲಿಲ್ಲ, ಬಂದ ತಕ್ಷಣ ಕೊಡ್ತೀವಿ ಅಂತ ಸದ್ಯಕ್ಕೆ ಪಕ್ಕದೂರಿನ ಪೊಲೀಸ್ ಅವರನ್ನ ಕಳಿಸ್ತಾರೆ. ಇನ್ನೊಂದ್ ಕಡೆ ತುಂಬಾ ಹೊಡೆದಾಗ ಸಿದ್ದಪ್ಪನ ಅಂಕಲ್ ಒಪ್ಕೊಳ್ತಾರೆ, ನಾನೇ ಈ ಮರ ಕಡಿಯುವವನ ಸಹಾಯದಿಂದ ನನ್ನ ಸೋದರಳೆನನ್ನ ಕೊಲೆ ಮಾಡಿರೋದು ಅಂತ. ಆದ್ರೆ ಅವರು ಹೆದರಿ ಸುಮ್ಮನೆ ಹೇಳ್ತಿರೋದಾಗಿ ಹನುಮಂತನಿಗೆ ಅನಿಸುತ್ತದೆ. ಪುನಃ ಅವ್ರನ್ನ ಕ್ವಶನ್ ಮಾಡಿದಾಗ ಅಂಕಲ್ ಹೇಳ್ತಾರೆ, ನಾನೇ ಕೊಲೆ ಮಾಡಿರೋದು ಅಂತ ಒಪ್ಕೊಂಡ್ರೆ ನೀವು ನನಗೆ ಹೊಡೆಯೋದಿಲ್ಲ ಅಂತ ವಿರೂಪಾಕ್ಷ ಅನ್ನೋ ಈ ಪೊಲೀಸ್ ಅವರು ಹಾಗೂ ಇಲ್ಲಿಯ ಕೆಲಸಗಾರ ಬೀರಾನೆ ಹೇಳಿರೋದು ಅಂತ ಹೇಳ್ತಾರೆ. ಇದು ಗೊತ್ತಾದಾಗ ಹನುಮ ಅವರಿಬ್ಬರನ್ನ ಬೈತಾರೆ. ಬೀರಾನ್ ಜೊತೆ ನೀನು ಇನ್ನು ಇಲ್ಲಿಗೆ ಟೀ ತಗೊಂಡು ಬರ್ಬೇಡ, ಇಲ್ಲಿಯ ಯಾವುದೇ ಕೆಲಸವನ್ನ ಮಾಡ್ಬೇಡ ಅಂತ ಹೇಳಿ ಕಳಿಸ್ತಾರೆ. ಪುನಃ ವಿಚಾರಿಸಿದಾಗ ಸಿದ್ದಪ್ಪ ಕೊಲೆಯಾದ ರಾತ್ರಿ ಅವರ ಅಂಕಲ್ ಹಾಗೂ ಆ ಮರ ಕಡಿಯುವವನು ಅವರವರ ಮನೆಯಲ್ಲೇ ಇದ್ದರು ಅಂತ ತಿಳಿಯುತ್ತದೆ. ಆದ್ರಿಂದ ಅವರನ್ನ ಸುಮ್ಮನೆ ಬಿಡ್ತಾರೆ. ಹಾಗಿರುವಾಗ ಅವತ್ತು ರಾತ್ರಿ ಹನುಮಂತ ಹಾಗೂ ಗ್ರೂಪ್ ಅವರಿಗೆ ಬೀರಾಂದು ಕಾಲ್ ಬರುತ್ತದೆ. ನದಿ ತೀರದಿಂದ ಮರಳು ಕಳ್ಳ ಸಾಗಾಣಿಕೆ ಮಾಡಕ್ಕೆ ಕೆಲವು ಜನರು ಬಂದಿದ್ದಾರೆ ಅಂತ. ಗಾಡಿದು ನಂಬರ್ ಪ್ಲೇಟ್ ಗಳನ್ನೆಲ್ಲ ಅವರು ಚೇಂಜ್ ಮಾಡೋದನ್ನ ನೋಡಿ ಬೀರಾನಿಗೆ ಏನೋ ಡೌಟ್ ಬಂದಿರೋದು. ಕಳ್ಳ ಸಾಗಾಣಿಕೆಯರ ಸಂಘವನ್ನ ಹಿಡಿಯಕ್ಕೆ ತಮಗೆ ಸಹಾಯ ಮಾಡಿದಕ್ಕೆ
ಹನುಮಂತ ಬೀರನ್ ಜೊತೆ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ. ಹಾಗೆ ಅವತ್ತು ಪೊಲೀಸ್ ಸ್ಟೇಷನ್ ಇಂದ ಬೈದು ಹೇಳಿ ಕಳ್ಸಿರೋದ್ರಿಂದ ಸಾರಿ ಹೇಳ್ಬಿಟ್ಟು ನೀನು ಇವಾಗ ಪುನಃ ಹಳೆ ತರ ಸ್ಟೇಷನ್ಗೆ ಟೀ ತಗೋ ಬರ್ಬೇಕು ಅಂತ ಹೇಳ್ತಾರೆ. ಹನುಮಂತ ಬೀರನ್ ಅವರ ಮಗಳು ಜ್ಯೋತಿಯನ್ನ ನೋಡ್ತಾಳೆ. ತನ್ನ ಹೆಂಡತಿ ಹೆಸರು ಕೂಡ ಜ್ಯೋತಿ ಅಂತಾನೆ. ಬೀರನ್ ಅವರ ಮನೆಯಲ್ಲಿ ಅವನು ಹಾಗೂ ಮಗಳು ಮಾತ್ರ ಇರೋದು. ಆದ್ರಿಂದಲೇ ಅವನು ಎಲ್ಲಿಗೆ ಹೋಗುವಾಗ್ಲೂ ಸಹ ಮಗಳನ್ನ ಕರ್ಕೊಂಡೋಗ್ತಿರೋದು. ನಂತರ ಯಲ್ಲಪ್ಪ ತೀರಿ ಹೋಗಿರುವ ಸಿದ್ದಪ್ಪನ ಕಂಪ್ಲೀಟ್ ಫೋನ್ ಕಾಲ್ ಹಿಸ್ಟ್ರಿಯನ್ನ ತೆಗಿತಾನೆ. ಸಿದ್ದಪ್ಪನ ಫೋನ್ ನಿಂದ ಕೊನೆಯದಾಗಿ ಕಾಲ್ ಹೋಗಿರೋದು ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಿರುವ ಒಬ್ಬರಿಗೆ. ಅವರನ್ನ ಕಸ್ಟಡಿಗೆ ಎತ್ತಿಕೊಂಡು ಕ್ವೆಶ್ಚನ್ ಮಾಡಿದಾಗ್ಲೇ ತನ್ನ ಒಂದು ಗೆಳೆಯನೇ ಆ ನಂಬರ್ ನಿಂದ ಕಾಲ್ ಮಾಡಿರೋದು ಅಂತ ಹೇಳ್ತಾರೆ. ಆ ಫ್ರೆಂಡ್ ಇವಾಗ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವನು ಪೊಲೀಸ್ಗಾರರನ್ನು ತನ್ನ ಗೆಳೆಯನ ಹತ್ತಿರ ಕರ್ಕೊಂಡೋಗ್ತಾರೆ. ಆ ಫ್ರೆಂಡ್ ನೋಡಿದ್ರೆ ನಮ್ಮ ಬೀರಂದು ಮನೆಯಲ್ಲೇ ಇರ್ತಾರೆ. ಬೀರನ್ ಹಾಗೂ ಅವರು ಸೇರ್ಕೊಂಡು ಮರ ಕಡಿತಾ ಇದ್ದರು. ಪೊಲೀಸ್ ಅವರು ಅವರನ್ನ ಕ್ವೆಶ್ಚನ್ ಮಾಡ್ತಾರೆ. ಸಿದ್ದಪ್ಪನ ಫೋನ್ ನಿನ್ನ ಕೈಗೆ ಹೇಗೆ ಬಂತು? ಯಾವ ಸಿದ್ದಪ್ಪ? ನನಗೇನೂ ಗೊತ್ತಿಲ್ಲ. ಅವಾಗ ಪೊಲೀಸ್ ಹೇಳ್ತಾರೆ, ನೀನು ಕೊನೆಯದಾಗಿ ನಿನ್ನ ಗೆಳೆಯನಿಗೆ ಕಾಲ್ ಮಾಡಿರೋದು ಅದು ಸಿದ್ದಪ್ಪನ ಫೋನ್ ನಿಂದ. ಅವಾಗ್ಲೇ ಅವನು ಹೇಳ್ತಾನೆ, ನಾನದು ಬೀರನ್ ಕೈಯಿಂದ ಕೇಳ್ಕೊಂಡಿರೋ ಫೋನ್ ನಿಂದಲೇ ಮಾಡಿರೋದು ಅಂತ. ಇದ್ರಿಂದ ಪೊಲೀಸ್ ಅವರಿಗೆ ಬೀರನ್ ಮೇಲೆ ಡೌಟ್ ಬರುತ್ತದೆ. ಬೀರನ್ ಜೊತೆ ತನ್ನ ಫೋನ್ ತಗೊಂಡು ಬರಕ್ಕೆ ಹೇಳ್ತಾರೆ. ತನ್ನ ಕೈಯಲ್ಲಿ ಆತರ ಒಂದು ಫೋನ್ ಇಲ್ಲ ಅಂತ ಬೀರನ್ ಹೇಳ್ತಾನೆ. ಪೊಲೀಸ್ ಅವರು ಬೀರನ್ ಜೊತೆ ಕ್ವೆಶ್ಚನ್ ಮಾಡ್ತಾ ಇರುವಾಗ ಹನುಮಂತ ಅವನ್ ಮಗಳ ಜೊತೆ ಮಾತನಾಡ್ತಾ ಇದ್ದ. ಅವಾಗ ಅಲ್ಲಿ ಒಂದು ಫೋಟೋ ಇತ್ತು. ಆ ಫೋಟೋದಲ್ಲಿ ಸ್ವಲ್ಪ ಹೊತ್ತು ಮುಂಚೆ ಒಂದು ಟೀಚರ್ ನನ್ನ ಹಸ್ಬೆಂಡ್ ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರಲ್ವಾ, ಅವರ ಫೋಟೋ ಕೂಡ ಅದರಲ್ಲಿ ಇತ್ತು. ಈ ಸರ್ ನಿಮ್ ಶಾಲೆಯಲ್ಲಿ ಕಲಿಸ್ತಾ ಇದ್ದಿದ್ದು ಅಂತ ಕೇಳಿದಾಗ ಆ ಹುಡುಗಿ, ಆ ಸರ್ ನಮ್ ಶಾಲೆಯಲ್ಲೂ ಕಲಿಸಿದ್ದಾರೆ. ಒಮ್ಮೆ ನನ್ನನ್ನ ಹಾವು ಕಚ್ಚಿದಾಗ ಆ ಸರ್ ನನಗೆ ಹೆಲ್ಪ್ ಮಾಡಿರೋದು. ಆ ಹುಡುಗಿ ಇದನ್ನ ಹೇಳ್ತಾ ಇರುವಾಗ ಬೀರನ್ ಅಲ್ಲಿಗೆ ಬಂದ್ಬಿಟ್ಟು, ನಿನಗೆ ಶಾಲೆಗೆ ಹೋಗಕ್ಕೆ ಟೈಮ್ ಆಯ್ತಲ್ವಾ, ಬ್ಯಾಗ್ ತಗೊಂಡು ಬೇಗನೆ ಹೋಗಕ್ಕೆ ನೋಡು ಅಂತ ಅವಳನ್ನ ಅಲ್ಲಿಂದ ಕಳಿಸ್ತಾನೆ. ಪೊಲೀಸ್ ಅವರಿಗೆ ಏನೋ ಡೌಟ್ ಹೊಡೆದು ಬೀರಂದು ಮನೆಯನ್ನೆಲ್ಲ ಅವರು ಚೆಕ್ ಮಾಡುವಾಗ ಸಿದ್ದಪ್ಪನ ಫೋನ್ ಅಲ್ಲಿಂದ ಅವರಿಗೆ ಸಿಗುತ್ತದೆ. ಇದ್ರಿಂದ ಸಿದ್ದಪ್ಪನನ್ನ ಕೊಲೆ ಮಾಡಿರೋದು ಬೀರಾನ ಅಂತ ಪೊಲೀಸ್ ಅವರಿಗೆ ಡೌಟ್ ಬರುತ್ತದೆ. ಬೀರಾನನ್ನ ಸರಿಯಾಗಿ ಕ್ವೆಶ್ಚನ್ ಮಾಡಿದಾಗ ಅವನು ಹೇಳ್ತಾನೆ, ನನಗೆ ಈ ಫೋನ್ ಸಿಕ್ಕಿರೋದು ಬಾರ್ನಿಂದ. ಅಲ್ಲಿ ಸ್ವಲ್ಪ ಜನರು ಕುಡಿದು ಜಗಳ ಮಾಡ್ತಾ ಇದ್ದರು. ಆ ಗುಂಪಿನಲ್ಲಿದ್ದ ಒಬ್ಬನ ಫೋನೇ ಇದು. ತನ್ನ ಮಗಳು ಹಲವಾರು ದಿನಗಳಿಂದ ತನಗೆ ಒಂದು ಫೋನ್ ಬೇಕು ಅಂತ ಹೇಳುತ್ತಿದ್ದಳು. ತನ್ನ ಈ ಚಿಕ್ಕ ಕೆಲಸದಿಂದ ಫೋನ್ ಏನು ತೆಗೆದುಕೊಡಕ್ಕೆ ಆಗೋದಿಲ್ಲ. ಆದ್ರಿಂದಲೇ ಆ ಒಂದು ಟೈಮ್ನಲ್ಲಿ ಕುಡಿತಾ ಇರುವಾಗ ಈ ಒಂದು ಫೋನ್ ಅನ್ನ ಕದಿಯಕ್ಕೆ ನಾನು ನಿರ್ಧರಿಸಿರೋದು. ಮತ್ತೆ ಅದು ತಪ್ಪಾಗೋಯ್ತು ಅಂತ ನನಗೂ ಅನ್ನಿಸ್ತು. ಹಾಗೆ ಅವರು ಬೀರನ್ನ ಕರ್ಕೊಂಡೋಗಿ ಆ ಬಾರ್ನಲ್ಲಿ ವಿಚಾರಿಸಿದಾಗ ಅಲ್ಲಿ ಆತರ ಒಂದು ಜಗಳ ನಡೆದಿರೋದಾಗಿ ಅವರಿಗೆ ಗೊತ್ತಾಗುತ್ತದೆ. ಬೀರನ್ ಹೇಳಿರೋ ತರ ಆ ಗುಂಪಿನಲ್ಲಿರುವ ಯಾರ್ದಾದ್ರೂ ಕೈಯಿಂದನೇ ಅವನು ಫೋನ್ ತೆಗ್ದಿರೋದಾದ್ರೆ ಅವನೇ ಸಿದ್ದಪ್ಪನನ್ನ ಕೊಲೆ ಮಾಡಿರ್ತಾನೆ. ಕಾರಣ ಈ ಬಾರ್ನಲ್ಲಿ ಕೂರೋವನ ಕೈಯಲ್ಲಿ ಸಿದ್ದಪ್ಪನ ಫೋನ್ ಬರ್ಬೇಕಾದ್ರೆ ಸಿದ್ದಪ್ಪನ ಕೊಲೆಗಾರ ಅವನೇ ಆಗಿರ್ಬೇಕು. ಪೊಲೀಸ್ ಅವರು ಬಾರ್ನಲ್ಲಿರುವ ಸಿಸಿಟಿವಿ ಫುಟೇಜ್ ಗಳನ್ನೆಲ್ಲ ಬೀರನ್ಗೆ ತೋರಿಸಿಬಿಟ್ಟು ಇದರಲ್ಲಿರುವ ಯಾರಾದ್ರೂನ ಫೋನನ್ನ ತೆಗ್ದಿರೋದು ಅಂತ ಕೇಳ್ತಾರೆ. ಆದ್ರೆ ಯಾರನ್ನೂ ಸಹ ಬೀರನ್ ಐಡೆಂಟಿಫೈ ಮಾಡುವುದಿಲ್ಲ. ಕಳ್ಳ ಸಾಗಾಣಿಕೆ ನಡೆಸಿದವರನ್ನು ಸಹ ಪೊಲೀಸ್ ಅವರು ತುಂಬಾನೇ ಕ್ವೆಶ್ಚನ್ ಮಾಡ್ತಾರೆ. ಕಾರಣ ಸಿದ್ದಪ್ಪನಿಗೆ ಮರಳು ಮಾಫಿಯಾದವ್ರ ಜೊತೆ ಸಂಬಂಧ ಇದೆ ಅಲ್ವಾ, ಅವರು ಸಹ ಮರಳು ಕಳ್ಳ ಸಾಗಾಣಿಕೆ ನಡೆಸ್ತಿದ್ದರು. ಇನ್ನು ಆ ಕೋಪದಲ್ಲಿ ಇವರ್ಯಾರಾದ್ರೂ ಸಿದ್ದಪ್ಪನನ್ನ ಕೊಲೆ ಮಾಡಿರಬಹುದಾ ಅಂತ ಅವರನ್ನು ಸರಿಯಾಗಿ ಕ್ವೆಶ್ಚನ್ ಮಾಡ್ತಾರೆ. ಆದ್ರೆ ಅವರು ಯಾರಿಗೂ ಆ ಕೊಲೆಯಲ್ಲಿ ಸಂಬಂಧ ಇರೋದಾಗಿ ಅನಿಸ್ಲಿಲ್ಲ. ಹಾಗೆ ಪೊಲೀಸ್ ಅವರು ಬೀರನ್ ಬಗ್ಗೆ ಸರಿಯಾಗಿ ವಿಚಾರಿಸ್ತಾರೆ. ಅವನು ಇತ್ತೀಚೆಗೆ ಎಲ್ಲಿಗೆಲ್ಲ ಹೋಗಿದ್ದಾನೆ, ಏನೆಲ್ಲ ಮಾಡಿದ್ದಾನೆ ಅಂತ. ಅದರಿಂದ ಪೊಲೀಸ್ ಅವರಿಗೆ ಗೊತ್ತಾಗುತ್ತದೆ ಇತ್ತೀಚೆಗೆ ಬೀರನ್ ಒಂದು ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನ ಮಾರಕ್ಕೆ ಟ್ರೈ ಮಾಡಿದ್ದಾನೆ ಅಂತ. ಹಾಗೆ ಆ ಚಿನ್ನದ ಅಂಗಡಿಯವನ್ನ ಕಸ್ಟಡಿಗೆ ಎತ್ತಿಕೊಂಡು ಅವನನ್ನ ಕ್ವೆಶ್ಚನ್ ಮಾಡಿದಾಗ ಬೀರನ್ ಅಲ್ಲಿ ಸ್ವಲ್ಪ ಚಿನ್ನವನ್ನ ಮಾರಿದ್ದಾನೆ. ಅದರಲ್ಲಿ ಸಿದ್ದಪ್ಪನ ಕುತ್ತಿಗೆಯಲ್ಲಿದ್ದ ಚೈನ್ ಕೂಡ ಇರುತ್ತದೆ. ಬೀರನ್ ಇವರಿಗೆ ಮೋಸ ಮಾಡ್ತಿದ್ದಾನೆ ಅಂತ ಇವರಿಗೆ ಗೊತ್ತಾಗುತ್ತದೆ. ಹಾಗೆ ಅವರು ಪುನಃ ಬೀರನನ್ನ ಸರಿಯಾಗಿ ಕ್ವೆಶ್ಚನ್ ಮಾಡ್ತಾರೆ. ಈ ಸತಿ ಬೀರನ್ ಒಂದೊಂದು ನಿಜಗಳನ್ನ ಹೇಳಕ್ಕೆ ಶುರು ಮಾಡ್ತಾನೆ. ಸಿದ್ದಪ್ಪ ಬೀರಂದು ಒಂದು ಒಳ್ಳೆಯ ಗೆಳೆಯನಾಗಿದ್ದ. ಒಂದು ದಿನ ಬೀರನ್ ಆದ್ರೆ ಸಿದ್ದಪ್ಪನನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಅಲ್ಲಿಟ್ಕೊಂಡು ಬೀರಂದು ಹೆಂಡತಿ ಮೇಲೆ ಸಿದ್ದಪ್ಪನಿಗೆ ತುಂಬಾನೇ ಆಕರ್ಷಣೆ ಉಂಟಾಗುತ್ತದೆ. ಅದು ಒಳ್ಳ ನೀರ್ ತಗೋಬಂದು ಕೊಡುವಾಗ ಬೀರನ್ ಹೆಂಡತಿ ಸಿದ್ದಪ್ಪನ ಕೈಯನ್ನ ಮುಟ್ಟುತ್ತಾಳೆ. ಸ್ವಲ್ಪ ಹೊತ್ತಿನ ಮೇಲೆ ಬೀರಂದು ಹೆಂಡತಿ ಹೇಳ್ತಾಳೆ, ಹಾಲು ಇಲ್ಲ, ಹೋಗಿ ಹಾಲು ತಗೋ ಬನ್ನಿ ಅಂತ. ಸಿದ್ದಪ್ಪನನ್ನ ಅಲ್ಲಿ ಕೂರ್ಸಿಬಿಟ್ಟು ಬೀರನ್ ಹಾಲು ತಗೋಳಕ್ಕೆ ಅಂತ ಹೋಗ್ತಾನೆ. ಆದ್ರೆ ವಾಪಸ್ ಬಂದಾಗ ನೋಡ್ತಿರೋದು
ಸಿದ್ದಪ್ಪ ಹಾಗೂ ತನ್ನ ಹೆಂಡತಿ ಒಟ್ಟಿಗೆ ಮಲ್ಗಿರೋದಾಗಿತ್ತು. ಇದು ನೋಡಿ ತುಂಬಾನೇ ಬೇಜಾರಾದ ಬೀರನ್ ಅಳಕ್ಕೆ ಶುರು ಮಾಡಿದಾಗ ಸಿದ್ದಪ್ಪನಾದ್ರೆ ಅವನ ಕೈಗೆ ಸ್ವಲ್ಪ ಹಣ ಕೊಟ್ಬಿಟ್ಟು ಈ ವಿಷಯವನ್ನ ಹೊರಗಡೆ ಯಾರ ಜೊತೆನೂ ಹೇಳ್ಬೇಡಿ, ನನ್ನ ಮರ್ಯಾದೆ ಹೋಗುತ್ತದೆ ಅಂತ ಹೇಳ್ತಾನೆ. ಸಿದ್ದಪ್ಪ ತುಂಬಾ ಸತಿ ಸಾರಿ ಕೇಳಿದಾಗ ಬೀರನ್ ಅವ್ರ ಜೊತೆ ಮತ್ತೆ ಜಗಳಕ್ಕೇನು ಹೋಗುವುದಿಲ್ಲ. ಮತ್ತೆ ಇವರಿಬ್ಬರು ಒಟ್ಟಿಗೆ ಕೂತ್ಕೊಂಡು ಕುಡಿತಾ ಇರುವಾಗ ಕುಡಿದ ಮತ್ತಿನಲ್ಲಿ ಸಿದ್ದಪ್ಪ ಬೀರನ್ ಜೊತೆ ಹೇಳಿರ್ತಾನೆ, ನಿನ್ನ ಹೆಂಡತಿ ತುಂಬಾನೇ ಸುಂದರಿ, ನಿನ್ನಂತ ಒಬ್ಬ ಗಂಡ ಏನು ಅಲ್ಲ ಅವಳಿಗೆ ಸಿಗ್ಬೇಕಾಗಿರೋದು. ನಂತರ ಒಂದು ಗಂಡನ ಸಿಕ್ಕಿದ್ರೆ ನಾನು ಅವಳಿಗೆ ತುಂಬಾನೇ ಸುಖ ಕೊಡುತ್ತಿದ್ದೆ. ತನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಬೀರನ್ಗೆ ಕೋಪ ಬರುತ್ತದೆ. ಹಾಗೆ ಅಲ್ಲಿಟ್ಕೊಂಡೆ ಸಿದ್ದಪ್ಪನನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರನೇ ಬೀರನಿಗೆ ತಪ್ಪಿತಸ್ಥ ಭಾವನೆ ಕಾಡಲು ಶುರುವಾಗುತ್ತದೆ. ಅಲ್ಲಿಟ್ಕೊಂಡು ಸಿಕ್ಕಿದ ಸಿದ್ದಪ್ಪನ ಫೋನ್ ಇವರು ಕೈಯಲ್ಲಿ ಇಟ್ಕೊಳ್ತಾನೆ. ಡೆಡ್ ಬಾಡಿಯನ್ನ ಯಾರು ಕಂಡು ಹಿಡಿಯದೆ ಇರೋಕ್ಕೋಸ್ಕರ ತುಂಡು ತುಂಡಾಗಿ ನದಿಗೆ ಎಸೆದ. ಅದಕ್ಕಿಂತ ಮುಂಚೆ ಸಿದ್ದಪ್ಪನ ಕುತ್ತಿಗೆಯಲ್ಲಿದ್ದ ಚೈನ್ ಬೀರನ್ ತಗೊಂಡಿರ್ತಾನೆ. ಅದನ್ನೇ ಬೀರನ್ ಅಂಗಡಿಗೆ ಹೋಗಿ ಮಾರಕ್ಕೆ ಟ್ರೈ ಮಾಡಿರೋದು. ಇವರು ಪುನಃ ವಿಚಾರಿಸಿದಾಗ ಬೀರನ್ ಆ ಒಂದು ಫೋನ್ ನಿಂದ ಹಲವಾರು ವ್ಯಕ್ತಿಗಳಿಗೆ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡಿದಾನೆ ಅಂತ ತಿಳಿಯುತ್ತದೆ. ಹಾಗೆ ಅವರೊಬ್ಬೊಬ್ಬರನ್ನ ಕರೆದು ವಿಚಾರಿಸಿದಾಗ್ಲೇ ಬೀರನ್ನ ಹಲವಾರು ನಿಜಗಳು ಹೊರಗಡೆ ಬರುವುದು. ತನ್ನ ಹೆಂಡತಿಯನ್ನ ಇಟ್ಕೊಂಡು ಬೀರನ್ ಹಣ ಸಂಪಾದಿಸ್ತಿದ್ದ. ತನಗೆ ಪರಿಚಯ ಇರೋರ್ ಜೊತೆ ಬೀರನ್ ಒಳ್ಳೆ ಗೆಳೆತನ ಮಾಡ್ಕೋತಾನೆ. ಕೆಲಸಕ್ಕೆ ಹೋಗ್ತಿರೋ ಸ್ಥಳದಿಂದ ಅವ್ರ ಜೊತೆ ಸೇರಿ ಅವ್ರನ್ನೆಲ್ಲ ಮನೆಗೆ ಕರ್ಕೊ ಬರ್ತಾನೆ. ಸಿದ್ದಪ್ಪನ್ ಜೊತೆ ಏನ್ ಮಾಡಿದ್ರು ಅದನ್ನೇ ಬೀರನ್ ಇವ್ರ ಜೊತೆ ಎಲ್ಲ ಮಾಡ್ತಾನೆ. ಒಬ್ಬೊಬ್ಬರನ್ನ ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ತನ್ನ ಹೆಂಡತಿ ಜೊತೆ ಅವರಿಗೆ ನೀರ್ ಕೊಡಕ್ಕೆ ಹೇಳ್ತಾನೆ. ನೀರ್ ಕೊಡುವಾಗ ಬೀರಂದು ಹೆಂಡತಿ ಈ ಬಂದ ಜನರ ಕೈಗೆ ಒಮ್ಮೆ ಮುಟ್ಟುತ್ತಾಳೆ. ಆ ಟೈಮ್ ನಲ್ಲಿ ಇವಳ ಸೌಂದರ್ಯದ ಮೇಲೆ ಅವರಿಗೆ ಒಂದು ಆಕರ್ಷಣೆ ಬರುತ್ತದೆ. ಎಂದಿನಂತೆ ಹಾಲಿಗೆ ಕಳಿಸುವುದು, ಹಾಲ್ ತಗೊಂಡು ಬರುವಷ್ಟರಲ್ಲಿ ಬೀರಂದು ವೈಫ್ ಇವ್ರ ಜೊತೆ ಮಲ್ಕೊಂಡಿರೋದು ಇದೆಲ್ಲ ಅವರಿಬ್ಬರ ಪ್ಲಾನ್ ಆಗಿತ್ತು. ಏನೂ ಗೊತ್ತಿಲ್ಲದ ತರ ಹಾಲ್ ತಗೊಂಡು ಬರ್ತಾನೆ. ತನ್ನ ಹೆಂಡತಿನ ಈ ತರ ಒಂದು ಸಿಚುವೇಶನ್ ನಲ್ಲಿ ನೋಡ್ಬೇಕಾಯ್ತು ಅಂತ ಅಳಕ್ಕೆ ಶುರು ಮಾಡ್ತಾನೆ. ಅವಾಗ ಈ ಜನರು ಬೀರನ್ನ ಸಮಾಧಾನ ಪಡಿಸಿ ಜಗಳ ಏನು ಮಾಡದಿರಕ್ಕೋಸ್ಕರ ಹಣವನ್ನ ಕೊಡ್ತಾರೆ. ನಂತರ ಹಲವಾರು ಸತಿ ಬೀರನ್ ಈ ಜನರನ್ನ ಕರೆದು ಬ್ಲಾಕ್ ಮೇಲ್ ಮಾಡ್ತಾನೆ. ನೀನು ಹಣ ಕೊಡ್ಲಿಲ್ಲ ಅಂದ್ರೆ ಈ ವಿಷಯವನ್ನ ಬೇರೆಯವ್ರ ಜೊತೆ ಹೇಳ್ತೀನಿ ಅಂತ. ಹಾಗೆ ಹೆದರಿ ಹಲವಾರು ಜನರು ಬೀರನ್ಗೆ ಹಲವಾರು ಸತಿ ದುಡ್ಡು ಕೊಡಕ್ಕೆ ಪ್ರಾರಂಭಿಸ್ತಾರೆ. ತಾವು ಅನ್ಕೊಂಡಿರೋ ತರ ಬೀರನ್ ಒಬ್ಬ ಸಾಧಾರಣ ಕ್ರಿಮಿನಲ್ ಅಲ್ಲ ಅಂತ ಹನುಮಂತನಿಗೆ ಗೊತ್ತಾಗುತ್ತದೆ. ಸ್ವಲ್ಪ ಹೊತ್ತಾದ್ಮೇಲೆ ಬೀರನ್ ಕೂತಿದ್ದ ರೂಮಿಗೆ ಹೋಗಿ ನೋಡುವಾಗ ಅಲ್ಲಿ ಅವನನ್ನ ಕಾಣಿಸುವುದಿಲ್ಲ. ಪೊಲೀಸ್ ಅವರು ಅಲ್ಲೆಲ್ಲ ಹುಡುಕಕ್ಕೆ ಶುರು ಮಾಡ್ತಾರೆ. ಇವನೆಲ್ಲಿಗೂ ಎಸ್ಕೇಪ್ ಆದ ಅಂತ ಅನ್ಕೊಳ್ಳುವಷ್ಟರಲ್ಲಿ ಅವನಾದ್ರೆ ಸ್ಟೇಷನ್ದು ಹಿಂದ್ಗಡೆ ನಿಂತ್ಕೊಂಡು ಸಿಗರೇಟ್ ಎಳಿತಾ ಇರ್ತಾನೆ. ಅವನಿಗೆ ಎಸ್ಕೇಪ್ ಆಗಿ ಓಡೋದ್ರಲ್ಲಿ ಎಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ. ಪೊಲೀಸ್ ಅವ್ರ ಜೊತೆ ಒಳ್ಳೆ ರೀತಿಯಲ್ಲೇ ಅವನು ಇದ್ದ. ಹೊಡೆದು ಬಡೆದು ಅವನ್ ಕೈಲಿ ನಿಜ ಹೇಳ್ಸಕ್ಕೆ ಆಗೋದಿಲ್ಲ. ಅವನ್ ಜೊತೆ ಪ್ರೀತಿಯಿಂದ ಇದ್ದರೆ ಮಾತ್ರ ಅವನು ನಿಜಗಳನ್ನ ಹೇಳ್ತಾನೆ. ಇನ್ಸ್ಪೆಕ್ಟರ್ ಹನುಮಂತನಿಗೆ ಕಾಲ್ ಮಾಡಿಬಿಟ್ಟು ಸಿದ್ದಪ್ಪನ ಕೊಲೆ ಮಾಡಿರೋದು ಹಾಗೂ ಈ ಒಂದು ಚೀಟಿಂಗ್ ವಿಷಯವನ್ನ ಅವನೇ ಒಪ್ಕೊಂಡಿದ್ದಾನಲ್ವಾ, ಇದೆರಡರನ್ನ ಸೇರಿಸಿ ಒಂದು FIR ಹಾಕಿ ಅವನನ್ನ ಕೋರ್ಟ್ ನಲ್ಲಿ ಹಾಜರ್ ಮಾಡೋಣ. ಆದ್ರೆ ಹನುಮಂತನಿಗೆ ಅವಾಗ್ಲೂ ಸಹ ಡೌಟ್ ಬರುತ್ತದೆ, ಬೀರನ್ ಇದೊಂದೇ ಕೊಲೆನ ಮಾಡಿರೋದು ಅಂತ. ಬೀರನ್ ನಿಜಗಳನ್ನ ಹೇಳ್ಬೇಕಂದ್ರೆ ನಮಗೆ ಅವನ ಮೇಲೆ ವಿಶ್ವಾಸವಿದೆ ಅಂತ ಮೊದಲು ಅವನನ್ನ ನಂಬಿಸ್ಬೇಕು. ಅದಕ್ಕೋಸ್ಕರ ಪಕ್ಕದ ಅಂಗಡಿಗೆ ಹೋಗಿ ಒಂದ್ ಗ್ಲಾಸ್ ಟೀ ತಗೊಂಡು ಬಾ ಅಂತ ಹನುಮಂತ ಬೀರನ್ ಜೊತೆ ಹೇಳ್ತಾನೆ. ಇದು ಕೇಳಿ ಪೊಲೀಸ್ ಅವರೆಲ್ಲರೂ ಶಾಕ್ ಆಗ್ತಾರೆ. ಅವನೆಲ್ಲಿಗಾದ್ರೂ ಎಸ್ಕೇಪ್ ಆಗ್ತಾನೋ ಅಂತ ಅವರೆಲ್ಲರೂ ಹೆದರ್ತಾರೆ. ಆದ್ರೆ ಅವನು ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ಲಿಲ್ಲ. ಹನುಮ ಹೇಳಿರೋ ತರ ಒಂದ್ ಗ್ಲಾಸ್ ಟೀ ತಗೊಂಡು ಬಂದು ಕೊಡ್ತಾನೆ. ಇವಾಗ ಸ್ಟೇಷನ್ಗೆ ಬೀರನ್ನ ನೋಡಕ್ಕೆ ಅವರ ಮಗಳಾದ ಜ್ಯೋತಿ ಹಾಗೂ ಅವಳು ಆಂಟಿ ಅಂತ ಕರೆಯುವ ಕಲ್ಯಾಣಿ ಅಂತ ಒಂದು ಹುಡುಗಿ ಕೂಡ ಬಂದಿದ್ಲು. ತನ್ನ ಮಗಳು ಅಂದ್ರೆ ಬೀರನ್ಗೆ ಪಂಚಪ್ರಾಣ. ಅವಳಿಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಬೀರನ್ಗೆ ಇವಾಗ ಹನುಮಂತನ್ ಮೇಲೆ ಫುಲ್ ನಂಬಿಕೆ ಇರುತ್ತದೆ. FIR ನಾನು ನಾಳೆ ಬರೀತೀನಿ. ಅದಕ್ಕಿಂತ ಮುಂಚೆ ನೀನು ಬೇರೆ ಏನಾದ್ರೂ ಕ್ರೈಮ್ ಮಾಡಿದ್ರೆ ಇವಾಗ್ಲೇ ಹೇಳ್ಬೇಕು. ಕಾರಣ ನಾನು ಇವಾಗ ಇದಕ್ಕೆ FIR ಹಾಕ್ಬಿಟ್ಟು ನಂತರ ನೀನು ಏನಾದ್ರೂ ಕ್ರೈಮ್ ಮಾಡಿದ್ಯಾ ಅಂತ ತಿಳಿದ್ರೆ ಅದಕ್ಕೆ ಪುನಃ ಬೇರೊಂದು FIR ಹಾಕ್ಬೇಕಾಗುತ್ತದೆ. ಅವಾಗ ನಿನ್ನ ಶಿಕ್ಷೆಯ ಅವಧಿ ಜಾಸ್ತಿ ಆಗುತ್ತದೆ. ಇವಾಗ ಎಲ್ಲಾ ಸೇರಿಸಿ ಒಂದೇ FIR ಹಾಕೋದಾದ್ರೆ ನಿನ್ನ ಶಿಕ್ಷೆಯ ಅವಧಿ ಜಾಸ್ತಿ ಆಗೋದಿಲ್ಲ. ಆದ್ರಿಂದ ನಿನಗೆ ಬೇಗನೆ ವಾಪಸ್ ಬಂದು ನಿನ್ನ ಮಗಳ ಜೊತೆ ಇರಬಹುದು. ಆದ್ರಿಂದ ಅವತ್ತು ರಾತ್ರಿ ಎಲ್ಲ ಯೋಚನೆ ಮಾಡಿ ಟೈಮ್ ಹನುಮ ಬೀರನಿಗೆ ಕೊಡ್ತಾನೆ. ರಾತ್ರಿ ಎಲ್ಲ ಯೋಚನೆ ಮಾಡಿಬಿಟ್ಟು ಬೀರನ್ ಹನುಮನ ಕರೆದು ಹೇಳ್ತಾನೆ, ಸಿದ್ದಪ್ಪನ ಮಾತ್ರವಲ್ಲ ನಾನು ಬೇರೊಂದು ಕೊಲೆ ಮಾಡಿದೀನಿ ಅಂತ. ಒಂದ್ಸಲ ನಾನು ಪಕ್ಕದೂರಿಗೆ ಕೆಲಸಕ್ಕೆ ಹೋಗಿದ್ದೆ. ಮರ ಕಡಿತಾ ಇದ್ದ ಟೈಮ್ ನಲ್ಲಿ ಒಬ್ಬ ಗಂಡ ತನ್ನ ಹೆಂಡತಿಯನ್ನ ಕೊಲೆ ಮಾಡಕ್ಕೆ ನೋಡ್ತಿರೋದನ್ನ ನಾನು ನೋಡ್ದೆ. ಅವರನ್ನ ಕಾಪಾಡುವುದಕ್ಕೋಸ್ಕರ ನನಗೆ ಅವರ ಗಂಡನನ್ನ ಕೊಲೆ ಮಾಡ್ಬೇಕಾಯ್ತು. ಹಾಗೆ ನಾನು ಅಲ್ಲಿಂದ ಕಾಪಾಡಿರುವ ಆ ಮಹಿಳೆನೇ ಕಲ್ಯಾಣಿ. ಮಗಳ ಜೊತೆ ಸಂಜೆ ಸ್ಟೇಷನ್ಗೆ ಬಂದಿರೋ
ಇರೋಳೆ ಕಲ್ಯಾಣಿ. ಅವಳ ಹಸ್ಬೆಂಡ್ ಅನ್ನ ನಾನು ನನ್ನ ಕೈಯಲ್ಲಿದ್ದ ಕೊಡಲಿ ಇಟ್ಕೊಂಡೆ ಕೊಲೆ ಮಾಡಿರೋದು. ಈ ಒಂದು ವಿಷಯ ಮಾತ್ರನೇ ಬೇರೇನು ನನಗೆ ಹೇಳಕ್ಕಿಲ್ಲ ಅಂತ ಬೀರನ್ ಹನುಮನ್ ಜೊತೆ ಹೇಳ್ತಾನೆ. ಹನುಮ ಮಾರನೇ ದಿನ FIR ಬರೆಯೋಣ ಅಂತ ನಿರ್ಧರಿಸಿದ. ಬೀರನ್ನ ಇಷ್ಟು ದಿನಗಳ ಕಾಲ ಹೇಗೋ ನಾವು ಟ್ರೀಟ್ ಮಾಡಿರೋದು ಅದೇ ತರ ಟ್ರೀಟ್ ಮಾಡ್ಬೇಕು. ಅಪರಾಧಿ ತರ ಅವನನ್ನ ನೋಡದಿದ್ರೆ ಅವನು ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾನೆ. ಏನೇ ಆದ್ರೂ ಬೀರನ್ ಹೇಳಿರುವ ಆ ಒಂದು 2ನೇ ಕೊಲೆಯನ್ನ ವಿಚಾರಿಸಕ್ಕೆ ಅಂತ ಹನುಮ ಆ ಮನೆಗೆ ಹೋಗ್ತಾನೆ. ಅದರ ನಂತರ ಅವನು ಮರಳಿ ಸ್ಟೇಷನ್ಗೆ ಬರುವಷ್ಟರಲ್ಲಿ DSP ಅಲ್ಲಿಗೆ ಬಂದಿರ್ತಾರೆ. ಒಂದು ಅಪರಾಧಿಯನ್ನ ಇಷ್ಟು ಕೇರ್ಲೆಸ್ ಆಗಿ ಯಾಕೆ ನೋಡ್ತಿದ್ದೀರಾ ಅಂತ DSP ಹನುಮಂತನನ್ನ ತುಂಬಾ ಬೈತಾರೆ. ಆದ್ರೆ ಅವ್ರ ಜೊತೆ ಹಾಗೆ ಇರೋದೇ ಒಳ್ಳೆಯದು ಅಂತ ಹನುಮ ಹೇಳ್ತಾನೆ. ನೀವೆಲ್ಲ ಸೇರ್ಕೊಂಡು ಏನಾದ್ರೂ ಮಾಡ್ಕೊಳ್ಳಿ ಅಂತ DSP ಅಲ್ಲಿಂದ ಹೊರಡ್ತಾರೆ. ಹನುಮ FIR ಬರೀತಾ ಇರ್ತಾನೆ. ಆ ಟೈಮ್ ನಲ್ಲಿ ಬೀರನ್ ಹನುಮನ ಕರೆದು ಹೇಳ್ತಾನೆ, ನನಗೆ ಒಂದು ವಿಷಯ ಕೂಡ ಹೇಳಕ್ಕಿದೆ. ಹನುಮ ಅವನ ಹತ್ತಿರ ಹೋದಾಗ ಅವನು ಹೇಳ್ತಾನೆ, ನಾನು 2 ಅಲ್ಲ 3 ಕೊಲೆಗಳನ್ನ ಮಾಡಿದ್ದೀನಿ. ಆದ್ರಿಂದ FIR ಬರೆಯುವಾಗ 3 ಅಂತ ಬರೀಬೇಕು. ಇದು ಕೇಳಿದಾಗ ಹನುಮ ಶಾಕ್ ಆಗ್ತಾನೆ. ಸದ್ಯಕ್ಕೆ ಸರ್ ಹೋಗಿ FIR ಬರೀರಿ, ಬಾಕಿ ಡೀಟೇಲ್ಸ್ ಗಳನ್ನೆಲ್ಲ ನಾನು ಮತ್ತೆ ಹೇಳ್ತೀನಿ. ಹೊರಗಡೆ ಬಂದು ಹನುಮಂತ FIR ಬರೀತಾ ಇರುವಾಗ ಬೀರನ್ ಪುನಃ ಅವರನ್ನ ಒಳಗಡೆ ಕರೆಸ್ತಾನೆ. 3 ಅಲ್ಲ 4 ಕೊಲೆಗಳನ್ನ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹನುಮ ಹೊರಗಡೆ ಬಂದು FIR ಬರೆಯುವಾಗ ಪುನಃ ಅವನು ಕರೀತಾನೆ. ಹನುಮಂತನಿಗೆ ಒಳ್ಳೆ ಹುಚ್ಚಿಡ್ದಿರೋ ತರ ಆಗುತ್ತದೆ. ಒಂದೊಂದ್ಸಲ FIR ಬರೆಯಕ್ಕೆ ಕೂರುವಾಗ ಒಳಗಡೆ ಕರೆಯೋದು ನಾನು 4 ಅಲ್ಲ 5, 5 ಅಲ್ಲ 6, 6 ಅಲ್ಲ 7 ಕೊಲೆಗಳನ್ನ ಮಾಡಿದೀನಿ ಅಂತ ಹೇಳೋದು. ಒಂದೊಂದ್ ಬಾರಿ ಕೂಡ ಬೀರನ್ ಹನುಮನ ಕರೆಯುವಾಗ ಹನುಮ ತುಂಬಾ ಹೆದರಿನೇ ಒಳಗಡೆ ಹೋಗ್ತಿದ್ದ. 7ರಲ್ಲಿ ಮುಗ್ದಿರಬಹುದು ಅಂತ ಹನುಮ ಬಂದು FIR ನ ಬರೆದು ಮುಗಿಸಕ್ಕೆ ನೋಡುವಾಗ ಒಮ್ಮೆ ಕೂಡ ಬೀರನ್ ಹನುಮಂತನ ಕರೀತಾನೆ. ಇದರಿಂದ ಹನುಮ ತುಂಬಾನೇ ಹೆದರ್ತಾನೆ. ಆದ್ರಿಂದ ಬಾಕಿ ಇರುವ ಪೊಲೀಸ್ ಅವ್ರ ಜೊತೆ ಹೇಳ್ತಾನೆ, ಇನ್ನು ನಾನು ಒಳಗಡೆ ಹೋದ್ರೆ ಒಂದ್ ವೇಳೆ ಅವನು ನನ್ನನ್ನ ಸಹ ಕೊಲೆ ಮಾಡಕ್ಕಿರುವ ಚಾನ್ಸ್ ಇದೆ. ಆದ್ರಿಂದ ಏನಾದ್ರೂ ಆದ್ರೆ ಬಾಗಿಲು ಮೆಟ್ಟಿ ಹೊಡೆದು ನೀವು ಒಳಗಡೆ ಬರ್ಬೇಕು. ಪೊಲೀಸ್ ಅವ್ರ ಕೈಯಲ್ಲಿ ಗನ್ ತೆಗೆದು ಕೊಟ್ಬಿಟ್ಟೆ ಬೀರನ್ ಹತ್ತಿರ ಹನುಮ ಹೋಗ್ತಾನೆ. ಬೀರನ್ ಅವಾಗ ಹೇಳ್ತಾನೆ, ನಾನು 8 ಕೊಲೆಗಳನ್ನ ಮಾಡಿದ್ದೀನಿ. ಎಲ್ಲರ ಹೆಸರನ್ನ ಅವನು ಹೇಳ್ತಾನೆ. ಆ ಹೆಸರುಗಳನ್ನ ಕೇಳಿ ಹನುಮಂತ ತುಂಬಾನೇ ಶಾಕ್ ಆಗ್ತಾನೆ. ಯಾಕಂದ್ರೆ ಹಲವಾರು ಸತಿಯಾಗಿ ಆ ಊರಿನಿಂದ ಕಾಣೆಯಾದ ವ್ಯಕ್ತಿಗಳ ಹೆಸರೇ ಆಗಿತ್ತು ಅದು. ಅವತ್ತು ಸ್ಟೇಷನ್ ಅಲ್ಲಿ ಇಟ್ಕೊಂಡು ಆ ಜನರ ಫೋಟೋ ಅಣ್ಸಕ್ಕೂ ಸಹ ಇವರು ಬೀರನ್ ಜೊತೆನೇ ಆಗಿತ್ತು ಹೇಳಿರೋದು. ಅವರೆಲ್ಲರನ್ನು ಕೊಲೆ ಮಾಡಿರೋದು ಬೀರನೇ. ಇದೆಲ್ಲವನ್ನು ಬೀರನ್ ಬರೀ ಬಾಯಿ ಮಾತಿಗೆ ಹೇಳ್ತಿರೋದು ಅಷ್ಟೇ. ಯಾವುದಕ್ಕೂ ಸಹ ಪ್ರೂಫ್ಗಳು ಇಲ್ಲ. ತನ್ನ ತಪ್ಪನ್ನ ಒಪ್ಕೊಂಡಿರೋದ್ರಿಂದ ಮಾತ್ರ ಅವರು FIR ಅನ್ನ ಹಾಕಿರೋದು. ಸ್ಟ್ರಾಂಗ್ ಆಗಿರುವ ಏನಾದ್ರೂ ಪ್ರೂಫ್ ಅನ್ನ ಹುಡ್ಕ್ಲೇಬೇಕು. ಅದಕ್ಕೋಸ್ಕರ ಅವರು ಬೀರನನ್ನ ಸಂಪೂರ್ಣವಾಗಿ ನಂಬ್ತಿದೀವಿ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡೋದೇ ಹನುಮಂತನ ಗುರಿಯಾಗಿತ್ತು. ಎಂದಿನಂತೆ ದೇವಸ್ಥಾನಕ್ಕೆ ಹೋಗುವಾಗ ಬೀರನನ್ನ ಇವರು ಕರ್ಕೊಂಡೋಗ್ತಾರೆ. ಅಲ್ಲಿಂದ ಸಿಕ್ಕಿದ ಪ್ರಸಾದವನ್ನ ಯಾವಾಗ್ಲೂ ಬೀರನ್ ಕೈಯಲ್ಲಿ ಇವರು ಮನೆಗೆ ಕೊಟ್ಟು ಕಳಿಸ್ತಿದ್ದುದು. ಈ ಸತಿ ಅವನ ನಂಬ್ಕೊಂಡು ಅದೇ ರೀತಿ ಕೊಟ್ಟು ಕಳಿಸ್ತಾರೆ. ನಂತರ ಅವನನ್ನ ಫಾಲೋ ಮಾಡ್ಕೊಂಡು ಇವರು ಹೋಗ್ತಾರೆ. ಹನುಮಂತನ ಮನೆಗೆ ಬೀರನ್ ಪ್ರಸಾದ ತಗೊಂಡು ಹೋಗುವಾಗ ಅಲ್ಲಿ ಯಾರೂ ಸಹ ಇರ್ಲಿಲ್ಲ. ಹಲವಾರು ಸತಿ ಇವನು ಬಾಗಿಲಿಗೆ ತಟ್ಟುತ್ತಾನೆ. ಇದೆಲ್ಲವನ್ನು ಬಚ್ಚಿಟ್ಕೊಂಡು ಹನುಮಂತ ನೋಡ್ತಾ ಇರ್ತಾನೆ. ಅದೇ ಸಮಯ ಇವರಿಗೆ ಫಾರೆನ್ಸಿಕ್ ಅವರ ಕಾಲ್ ಬರುತ್ತದೆ. ಆ ತಲೆ ಕಾಣೆಯಾಗಿರುವ ಬಾಡಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತದೆ. ಆ ಒಂದು ದೇಹದಿಂದ ತಲೆಯನ್ನ ಕುಯ್ದು ತೆಗ್ದಿರೋದು ಕೊಡಲಿ ಉಪಯೋಗಿಸಿಕೊಂಡೆ. ಇದು ಕೇಳಿದಾಗ ಅದರ ಹಿಂದ್ಗಡೆ ಕೂಡ ಬೀರನೇ ಆಗಿರಬಹುದು ಅಂತ ಅವರಿಗೆ ಖಚಿತವಾಗುತ್ತದೆ. ಹೆದರಿದ ಹನುಮಂತನಾದ್ರೆ ಬೀರನ್ ತನ್ನ ಮನೆಯೊಳಗಡೆ ಸೇರ್ಕೊಂಡ ಅಂತ ನೋಡಕ್ಕೆ ಹೋದಾಗ ಬೀರನನ್ನ ಅಲ್ಲಿ ಕಾಣಿಸುವುದಿಲ್ಲ. ಮನೆ ಹೊರಗಡೆಯಿಂದ ಲಾಕ್ ಮಾಡಿರೋದಾಗಿನೇ ಹನುಮಂತ ನೋಡ್ತಾನೆ. ಬೀರನ್ ಆ ಟೈಮ್ ನಲ್ಲಿ ಆ ಮನೆಯ ಮತ್ತೊಂದ್ ಕಡೆಯಿಂದ ಮನೆಯಲ್ಲಿ ಯಾರು ಇಲ್ವಾ ಅಂತ ನೋಡ್ತಾ ಇದ್ದ. ಅವಾಗ್ಲೇ ಹನುಮಂತನಿಗೂ ಸಹ ಗೊತ್ತಾಗೋದು ತನ್ನ ಹೆಂಡತಿ ಮಗು ಅಲ್ಲಿ ಇಲ್ಲ, ಅವಳ ಮನೆಗೆ ಹೋದ್ಲು ಅಂತ. ಕೇಸ್ನ ಬಿಸಿ ಕಾರಣ ಹಲವಾರು ಸತಿ ತನಗೆ ಹುಷಾರಿಲ್ಲ ಅಂತ ಜ್ಯೋತಿ ಕರೆದಾಗ್ಲೆಲ್ಲ ಹನುಮಂತನಿಗೆ ಬರಕ್ಕೆ ಆಗಿರ್ಲಿಲ್ಲ. ಆದ್ರಿಂದ ಕೋಪ ಮಾಡ್ಕೊಂಡು ಅವಳು ಸ್ವಂತ ಮನೆಗೆ ಹೋಗಿದ್ದಾಳೆ. ಒಟ್ಟಾರೆ ಹುಚ್ಚಿಡ್ದಿರೋ ರೀತಿಯಲ್ಲಿ ಇದ್ದ ಹನುಮಂತ ಅವಾಗ ಬೀರನ್ ಸ್ಟೇಷನ್ಗೆ ಬರ್ತಾನೆ. ಬೀರನ್ ಜೊತೆ ಹನುಮಂತ, ಕೊನೆಯದಾಗಿ ಆ ಬಾಡಿದು ತಲೆ ಕಾಣೆಯಾಗಿದೆ ಅಲ್ವಾ, ಅದು ಎಲ್ಲಿ ಅಂತ ನನಗೆ ಕಂಡು ಹಿಡಿಯಲೇಬೇಕು. ನಿನಗೆ ಅದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ನನ್ ಜೊತೆ ಹೇಳ್ಬೇಕು. ಬೀರನ್ ಹೇಳ್ತಿರೋದು ನನಗೆ ಆ ಕೇಸ್ ಆಗಿ ಸಂಬಂಧ ಇಲ್ಲ ಅಂತ. ಆ ಒಂದು ಕೊಲೆ ಮಾಡಿರೋದು ನಾನಲ್ಲ, ಬಾಕಿ ಎಲ್ಲ ಮಾಡಿರೋದು ನಾನೇ ಅಂತ
ಒಪ್ಕೊಳ್ತಾನೆ. ಆದ್ರೆ ಈ ತಲೆ ಕಾಣೆಯಾಗಿರೋ ಕೇಸ್ನಲ್ಲೂ ಕೂಡ ಕೊಡಲಿಯಿಂದಲೇ ದೇಹದಲ್ಲೆಲ್ಲ ಗಾಯವಾಗಿರೋದು. ಆದ್ರಿಂದಲೇ ಹನುಮ ಬೀರನನ್ನೇ ಡೌಟ್ ಪಡ್ತಿರೋದು. ಹನುಮ ಹೇಳ್ತಾನೆ, ಏನಾದ್ರೂ ನಿಜ ಹೇಳಿಕೆ ಬಾಕಿ ಇದ್ರೆ ನೀನು ಇವಾಗ್ಲೇ ಹೇಳ್ಬೇಕು. ಅವಾಗ ಬೀರನ್, ಎಲ್ಲಾ ಕೊಲೆಗಳ ಹಿಂದೆ ಒಂದು ಕಾರಣವಿರುತ್ತದೆ. ಯಾರು ಆ ಕೊಲೆಗಳನ್ನ ಮಾಡಿದ್ರು ಅನ್ನೋದ್ರಲ್ಲಿ ಅಲ್ಲ, ಯಾತಕ್ಕೋಸ್ಕರ ಮಾಡಿದ್ರು ಅನ್ನೋದ್ರಲ್ಲಿನೇ ಇರೋದು. ಇವರು ಈ ತರ ಮಾತಾಡ್ತಾ ಇರುವಾಗ ಮೇಲಧಿಕಾರಿಗಳು ಅಲ್ಲಿಗೆ ಬಂದು ಹನುಮನ ಬೈತಾರೆ. ಇವಾಗ್ಲೂ ಸಹ ನೀವು ಈ ತರ ಒಂದು ಕ್ರಿಮಿನಲ್ ಅನ್ನ ಕ್ವೆಶ್ಚನ್ ಮಾಡ್ತಿದ್ದೀರಾ ಅಂತ, ಇವನ್ ಜೊತೆ ಈ ತರ ಅಲ್ಲ ಕ್ವೆಶ್ಚನ್ ಮಾಡ್ಬೇಕಾಗಿರೋದು. ಹಾಗಂತ ಬೀರನನ್ನ ಅವರು ತುಂಬಾ ಹೊಡೆದು ಕ್ವೆಶ್ಚನ್ ಮಾಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಒಂದು ಸಮಯದಲ್ಲಿ ಬೀರನ್ ಎಲ್ಲರ ಜೊತೆ ಹೇಳ್ತಾನೆ, ನಾನು ಈ ಕ್ರೈಮ್ ಗಳನ್ನೇನು ಮಾಡ್ಲಿಲ್ಲ. ಇಲ್ಲಿ ಕಾಣೆಯಾಗಿರುವ ವ್ಯಕ್ತಿಗಳ ಫೋಟೋಸ್ ಅನ್ನೆಲ್ಲ ನಾನೇ ಅಂಟಿಸಿರೋದು. ಆದ್ರಿಂದ ನನಗೆ ಹೆಸರುಗಳೆಲ್ಲವೂ ನೆನಪಿದೆ. ಇವರೆಲ್ಲರೂ ಸೇರ್ಕೊಂಡು ಈ ಒಂದು ಕೇಸ್ಗಳನ್ನೆಲ್ಲ ನನ್ನ ತಲೆ ಮೇಲೆ ಕಟ್ಟಿ ಹಾಕಕ್ಕೆ ನೋಡ್ತಿದ್ದಾರೆ. ಇವನ್ ಜೊತೆ ಈ ತರ ಹೊಡೆದು ಕ್ವೆಶ್ಚನ್ ಮಾಡಿದ್ರೆ ಇವನು ಈ ತರನೇ ಹೇಳೋದು ಅಂತ ಅಲ್ಲಿದ್ದ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇವನ್ ಜೊತೆ ಈ ತರ ಅಲ್ಲ ಕೇಳ್ಬೇಕಾಗಿರೋದು. ಇವನ್ ಜೊತೆ ಪ್ರೀತಿಯಿಂದ ಮಾತನಾಡಿ ಕೇಳಿದ್ರೆ ಮಾತ್ರ ಇವನು ವಿಷಯಗಳನ್ನ ಹೇಳೋದು. ಇವನೊಬ್ಬ ವ್ಯತ್ಯಸ್ತವಾಗಿರುವ ಕ್ರಿಮಿನಲ್. ಬೇರೆ ದಾರಿನೇ ಇಲ್ಲದೆ ಮೇಲುದ್ಯೋಗಸ್ಥರು ನಿಮ್ಮದೇ ಆದ ರೀತಿಯಲ್ಲಿ ಕ್ವೆಶ್ಚನ್ ಮಾಡ್ಕೊಳ್ಳಿ ಅಂತ ಅಲ್ಲಿಂದ ಹೋಗ್ತಾರೆ. ಕೇಸನ್ನ ಆಧರಿಸಿರುವ ಯಾವುದೇ ರೀತಿಯ ಸಾಕ್ಷಿಗಳು ಸಿಗದಿದ್ದ ಕಾರಣ ಹನುಮ ಒಂದು ಬೆಟ್ಟದ ಮೇಲೆ ನಿಂತು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಹಲವಾರು ಜನರು ಟೂರಿಸ್ಟ್ ಆಗಿ ಬರ್ತಾರೆ. ಅದೇ ಸ್ಥಳದಲ್ಲಿ ಕಲ್ಯಾಣಿ ಹಾಗೂ ಬೀರನವರ ಮಗಳು ವ್ಯಾಪಾರ ನಡೆಸ್ತಾ ಇರ್ತಾರೆ. ಅದರ ಮಧ್ಯೆ ಸ್ವಲ್ಪ ಮಕ್ಕಳು ಒಂದು ಟಾಯ್ ಸ್ನೇಕ್ ಅನ್ನ ತೋರಿಸಿ ಬೀರನ್ನ ಮಗಳನ್ನ ಹೆದರ್ಸ್ತಾರೆ. ಅವಳು ತುಂಬಾನೇ ಹೆದರ್ತಿರೋದನ್ನ ನೋಡಿ ಹನುಮ ಅವಳ ಹತ್ತಿರ ಹೋಗಿ ಕೇಳ್ತಾನೆ, ಏನಾಯ್ತು ಅಂತ. ಅವಾಗ ಕಲ್ಯಾಣಿ ಹೇಳ್ತಾಳೆ, ಇವಳಿಗೆ ಒಮ್ಮೆ ಹಾವು ಕಚ್ಚಿತ್ತು. ಅವಾಗ ಇವಳನ್ನ ಕಾಪಾಡಿರೋದು ಇವಳ ಸರ್. ಅದರ ನಂತರ ಹಾವಿನ ಟಾಯ್ ನೋಡಿದ್ರು ಸಹ ಇವಳು ಹೆದರ್ತಾಳೆ. ಅವಾಗ್ಲೇ ನಮ್ಮ ಹನುಮನಿಗೆ ಒಂದು ವಿಷಯ ನೆನಪಾಗೋದು. ಲಾಸ್ಟ್ ಟೈಮ್ ಈ ಮಗುನ ನೋಡಿದಾಗ ಅವಳು ಈ ವಿಷಯವನ್ನ ಹೇಳಿದ್ದಳು. ಅವಳ ಮನೆಯಲ್ಲಾದ್ರೆ ಟೀಚರ್ಸ್ ಜೊತೆ ಕೂತಿರೋ ಒಂದು ಫೋಟೋ ಕೂಡ ಇತ್ತು. ಕಾಣೆಯಾಗಿರುವ ಆ ಸರ್ ಈ ಹುಡುಗಿಯನ್ನ ಕಾಪಾಡಿರೋದು ಅಂತ ಗೊತ್ತಾಗಕ್ಕೋಸ್ಕರ ಹನುಮ ತನ್ನ ಪರ್ಸ್ ನಿಂದ ಆ ಟೀಚರ್ ಕೊಟ್ಟಿರೋ ಒಂದು ಫೋಟೋ ತೆಗೆದು ಹುಡುಗಿಗೆ ತೋರಿಸ್ತಾನೆ. ಈ ಸರ್ ನಿನ್ನನ್ನ ಕಾಪಾಡಿರೋದು. ಹೌದು, ಈ ಸರ್ ಅಂತ ಹುಡುಗಿ ಹೇಳ್ತಾಳೆ. ಅವರನ್ನೇ ನಂತರ ಕಾಣೆಯಾಗಿರೋದು. ಅವಾಗ ಹನುಮನಿಗೆ ಸ್ಟೇಷನ್ ನಿಂದ ಕಾಲ್ ಬರುತ್ತದೆ. ಬೀರನ್ನ ನೀನೇ ನೋಡ್ಕೋ ಅಂತ ಹೇಳ್ಬಿಟ್ಟು ಹೊಡೆದು ಏನು ಪ್ರಯೋಜನವಿಲ್ಲ ಅಂತ ಹನುಮನಿಗೆ ಗೊತ್ತು. ಆದ್ರಿಂದ ಅವನ ಬಟ್ಟೆಯನ್ನೆಲ್ಲ ಅವನಿಗೆ ಕೊಟ್ಬಿಟ್ಟು ಅವನನ್ನ ಕರ್ಕೊಂಡು ಹನುಮ ಹೊರಗಡೆ ಹೋಗ್ತಾನೆ. ನಂತರ ಅವನಿಗೆ ಒಳ್ಳೆ ಊಟ ತೆಗೆದು ಕೊಟ್ಬಿಟ್ಟು, ನಾಳೆ ಏನೇ ಆದ್ರೂ ನಿನ್ನನ್ನ ಕೋರ್ಟ್ ನಲ್ಲಿ ಹಾಜರು ಮಾಡ್ತೀವಿ, ನೀನು ಮಾಡಿದ ತಪ್ಪುಗಳನ್ನ ಮಾತ್ರ ನೀನು ಒಪ್ಕೊಂಡ್ರೆ ಸಾಕು ಅಂತ ಹನುಮ ಹೇಳ್ತಾನೆ. ಕೋರ್ಟ್ ನಲ್ಲಿ ಹಾಜರಿಪಡಿಸೋದಕ್ಕಿಂತ ಮುಂಚೆ ನಿನಗೆ ನಿನ್ನ ಮಗಳನ್ನ ನೋಡ್ಬೇಡ್ವಾ ಅಂತ ಅವನನ್ನ ಮನೆಗೆ ಕರ್ಕೊಂಡೋಗ್ತಾನೆ. ಅವನ ಮಗಳಿಗೆ ಕೊಡಕ್ಕೆ ಬಿರಿಯಾನಿ ಕೂಡ ತೆಗೆದು ಕೊಡ್ತಾನೆ ಹನುಮ. ವಾಪಸ್ ಬರುವಾಗ ಬೀರನ್ ಕೈಯಲ್ಲಿ ಒಂದು ಚೀಲವಿರುತ್ತದೆ. ಮಗಳು ಪ್ರೀತಿಯಿಂದ ಕೊಟ್ಟಿದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ತೆರೆದು ನೋಡಿದ್ರೆ ಸಾಕು ಅಂತ ಹೇಳಿದಾಳೆ. ಆದ್ರಿಂದ ಸ್ವಲ್ಪ ಹೊತ್ತಾದ್ಮೇಲೆ ತೆರೆದು ನೋಡೋಣ ಅಂತ ಆ ಚೀಲ ಇಟ್ಕೊಂಡು ಹನುಮಂತನ ಬೈಕ್ಗೆ ಹತ್ತುತ್ತಾನೆ. ಆದ್ರೆ ನಿಜವಾಗ್ಲೂ ಅದು ಆ ಕೊಡಲಿಯಾಗಿತ್ತು. ಅವನು ಬೇರೇನೋ ಉದ್ದೇಶದಿಂದಲೇ ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಹೋಗೋ ದಾರಿಯಲ್ಲಿ ಅವನ್ ಬಾಯಿಂದ ಇನ್ನೂ ಕೆಲವು ಸಾಕ್ಷಿಗಳು ಸಿಗಕ್ಕೋಸ್ಕರ ಹನುಮ ಅವನ್ನ ಕರ್ಕೊಂಡು ಆ ನದಿ ತೀರದಲ್ಲಿ ಕೂರ್ತಾನೆ. ನಿನ್ನ ಹೆಂಡತಿಯನ್ನು ಉಪಯೋಗಿಸಿಕೊಂಡು ನೀನು ಕೆಲವು ವ್ಯಕ್ತಿಗಳನ್ನ ಬ್ಲಾಕ್ ಮೇಲ್ ಮಾಡಿದ್ದೆ ಅಲ್ವಾ? ಅವಾಗ್ಲೇ ನನಗೆ ಗೊತ್ತಾಗಿದೆ ನೀನು ಒಳ್ಳೆಯ ಬುದ್ಧಿವಂತ ಅಂತ. ಒಂದೊಂದು ವ್ಯಕ್ತಿಯ ಪರ್ಸನಾಲಿಟೀಸ್ ಅನ್ನ ಅರ್ಥ ಮಾಡ್ಕೊಂಡೆ ನೀನು ಅವರನ್ನ ಮನೆಗೆ ಕರ್ಕೊ ಬರ್ತಿದ್ದೆ. ನಿಜಕ್ಕೂ ನೀನು ಜನರನ್ನ ಕೊಲೆ ಮಾಡಿರೋದು ಯಾಕೆ? ನಂತರ ಈ ಕೊಲೆಗಳನ್ನ ನಿಲ್ಸಕ್ಕೆ ಕಾರಣವೇನು? ಇದೆಲ್ಲ ಕೇಳುವಾಗ ಬೀರನ್ ಒಂದೊಂದು ಸತ್ಯಗಳನ್ನ ಹೇಳಕ್ಕೆ ಶುರು ಮಾಡ್ತಾನೆ. ಹೆಂಡತಿ ಹಾಗೂ ನಾನು ಪ್ಲಾನ್ ಮಾಡಿರೋ ರೀತಿ ನಾವು ತುಂಬಾ ಹಣ ಸಂಪಾದಿಸ್ತಾ ಇದ್ವಿ. ಆದ್ರೆ ಒಂದು ದಿನ ಹಾಲು ತಗೊಂಡು ನಾನು ಮನೆಗೆ ಬಂದಾಗ ನನ್ನ ಹೆಂಡತಿ ಅಲ್ಲಿ ಇಲ್ಲ. ಅವಳಿಗೂ ಸಹ ನನ್ ಜೊತೆ ನಿಂತು ಈ ಪ್ಲಾನಿಂಗ್ ಎಲ್ಲ ಮಾಡಿ ಸಾಕಾಗಿರಬಹುದು. ಅವಳು ಆತರ ಬಂದಿರೋ ಒಬ್ಬನ್ ಜೊತೆ ಓಡಿ ಹೋದಳು. ನಂತರ ನಾನು ಮತ್ತೆ ನನ್ನ ಮಗಳು ಮಾತ್ರ. ನನ್ನ ಮಗಳಿಗೆ ನಾನು ಆಸೆ ಪಟ್ಟಿರೋ ತರ ಒಳ್ಳೆ ಡ್ರೆಸ್ಗಳು ತೆಗೆದುಕೊಡಕ್ಕಾಗ್ಲಿ, ಒಳ್ಳೆ ಪುಸ್ತಕಗಳು ತೆಗೆದುಕೊಡಕ್ಕಾಗ್ಲಿ ನನ್ನ ಈ ಚಿಕ್ಕ ಸಂಬಳದಿಂದ ಸಾಧ್ಯವಲ್ಲ. ಕೆಲಸಕ್ಕೆ ಹೋದ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಿಂದ ನಾನು ಸ್ವಲ್ಪ ಹಣ ಅಡ್ವಾನ್ಸ್ ಆಗಿ ಕೇಳ್ದೆ. ಅವರ ಕೈಯಲ್ಲೆಲ್ಲ ತುಂಬಾ ಹಣವಿದ್ದರೂ ಸಹ ಆ ಒಂದು ಚಿಕ್ಕ ಅಮೌಂಟ್ ಕೂಡ ಅವರು ನನಗೆ ಕೊಡ್ಲಿಲ್ಲ. ನನಗೆ ಅವ್ರ ಮೇಲೆ ಎಲ್ಲ ದ್ವೇಷವಾಯಿತು. ನದಿ ತೀರದಲ್ಲಿ ನಿಧಿ ಇದೆ, ನಿಧಿ ತೆಗೆಯಕ್ಕೆ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನೆಲ್ಲ ನದಿ ತೀರಕ್ಕೆ ಕರ್ಕೊ ಬಂದೆ. ಪೂಜೆ ಮಾಡ್ತಾ ಇದ್ದ ಆ ಒಂದು ಟೈಮ್ ನಲ್ಲಿ ಇವರನ್ನೆಲ್ಲ ಆಕ್ರಮಿಸಿ ಕೊಲೆ ಮಾಡಿದೆ. ನಂತರ ಇವ್ರ ಕೈಯಿಂದ ಹಣ ಹಾಗೂ ಚಿನ್ನವನ್ನೆಲ್ಲ ಕದ್ದೆ. ಇವ್ರ ಮೇಲಿರುವ ಕೋಪ ಕಾರಣ ದೇಹವನ್ನು ತುಂಡು ತುಂಡುಗಳಾಗಿ ಮಾಡಿ ನದಿಗೆ ಎಸೆದೆ.
ಬಾಕಿ ವಿಷಯವನ್ನ ಮೊಸಳೆ ನೋಡ್ಕೊಳ್ಳುತ್ತದೆ. ಮೊಸಳೆ ಕಾರಣ ನನಗೆ ವಿರುದ್ಧವಾಗಿ ಯಾವುದೇ ರೀತಿಯ ಸಾಕ್ಷಿಗಳು ಸಿಗ್ಲಿಲ್ಲ. ಇದು ಕೇಳಿದಾಗ ನಮ್ಮ ಹನುಮನಿಗೆ ಸ್ವಲ್ಪ ಭಯವಾಗುತ್ತದೆ. ಕಾರಣ ಇವಾಗ ಅವನು ಸಹ ಆ ನದಿ ತೀರದಲ್ಲಿನೇ ಇರೋದು. ನದಿ ಕಡೆ ನೋಡ್ತಾ ಇದ್ದಂಗೆ ಹನುಮಂದು ಹಿಂದ್ಗಡೆಯಿಂದ ಬಂದು ಬೀರನ್ ಹೊಡೆಯಕ್ಕೆ ಅಂತ ನೋಡ್ತಾನೆ. ಆದ್ರೆ ಕರೆಕ್ಟ್ ಟೈಮ್ ನಲ್ಲೇ ಹನುಮ ಅವನ್ ನೇರವಾಗಿ ತಿರುಗಿ ಅವನ್ ಕೈಯಿಂದ ಆ ಕೊಡಲಿಯನ್ನ ಕಿತ್ಕೊಳ್ತಾನೆ. ಅವನು ಬಚಾವಾಗಕ್ಕೋಸ್ಕರ ನದಿಗೆ ಜಿಗಿತಾನೆ. ಹನುಮನ್ ಕೈಯಿಂದ ಬೀರನ್ ಎಸ್ಕೇಪ್ ಆಗಿದ್ದಾನೆ. ಅವನು ಸ್ಟೇಷನ್ಗೆ ಬಂದು ಈ ವಿಷಯವನ್ನ ಹೇಳಿದಾಗ ಇನ್ಸ್ಪೆಕ್ಟರ್ ಅವನನ್ನ ಬೈಯಕ್ಕೆ ಶುರು ಮಾಡ್ತಾರೆ. DSP ಅಲ್ಲಿ ಇದ್ದರು. ಏನೇ ಆದ್ರೂ ಸಹ ಆ ಕ್ರಿಮಿನಲ್ ನನ್ನು ಹಿಡ್ಕೊ ಬರ್ಬೇಕು ಅಂತ ಹನುಮನ್ ಜೊತೆ ಅವರು ಹೇಳ್ತಾರೆ. ಬೀರನ್ ಎಲ್ಲಿರಬಹುದು ಅಂತ ಹನುಮ ಯೋಚನೆ ಮಾಡ್ತಾನೆ. ಬೀರನ್ ಮನೆಯಲ್ಲಿ ಮಗಳು ಇದ್ದಾಳ ಅಂತ ಹೋಗಿ ನೋಡಿದಾಗ ಮಗಳು ಅಲ್ಲಿ ಇರೋದಿಲ್ಲ. ಖಂಡಿತವಾಗಿಯೂ ಬೀರನ ಮಗಳು ಕಲ್ಯಾಣಿ ಮನೆಯಲ್ಲಿ ಇರ್ತಾಳೆ. ಬೀರನ್ ಹೋಗಕ್ಕೆ ಚಾನ್ಸ್ ಕೂಡ ಕಲ್ಯಾಣಿ ಮನೆಗೇನೆ. ಆದ್ರಿಂದ ಹನುಮ ಕಲ್ಯಾಣಿ ಮನೆಗೆ ಹೋಗ್ತಾನೆ. ಬೀರನ್ ಅದೇ ಸಮಯ ಆ ನದಿಯಿಂದ ಬಚಾವಾಗಿ ತೀರಕ್ಕೆ ತಲುಪಿದಷ್ಟೇ. ಅವನು ಕಲ್ಯಾಣಿ ಮನೆಗೆ ತಲುಪುವುದಕ್ಕಿಂತ ಮುಂಚೆನೆ ಹನುಮ ಅಲ್ಲಿಗೆ ತಲುಪಿರ್ತಾನೆ. ತನ್ನ ಮಗಳು ಎಲ್ಲಿ ಅಂತ ಕೇಳಿದಾಗ ಹನುಮ ಹೇಳ್ತಾನೆ, ಇನ್ನೂ ನೀನು ನಿಜಗಳನ್ನ ಹೇಳದೆ ನಿನ್ನ ಮಗಳನ್ನ ನಿನಗೆ ನೋಡಕ್ಕೆ ಆಗುವುದಿಲ್ಲ. ಇನ್ನೂ ನೀನು ಹೇಳೋ ಸುಳ್ಳುಗಳನ್ನೇನು ನಾನು ನಂಬುವುದಿಲ್ಲ. ನನ್ನೊಟ್ಟಿಗೆನೆ ನಿಂತು ನನ್ನ ಬೆನ್ನಿಗೆ ಚೂರಿ ಹಾಕಿದವನು ನೀನು. ನನ್ನನ್ನ ಕೊಲೆ ಮಾಡಕ್ಕೆ ಟ್ರೈ ಮಾಡಿದೆ. ಆದ್ರಿಂದ ಇನ್ನಾದ್ರೂ ಸತ್ಯಗಳನ್ನೇ ಹೇಳೋದೆ ನಿನಗೆ ಒಳ್ಳೆಯದು. ಕಾರಣ ಇವಾಗ್ಲೂ ಸಹ ಆ ತಲೆ ಹೋದ ಬಾಡಿಯ ನಿಜ ಸ್ಥಿತಿಯನ್ನ ಬೀರನ್ ಹೇಳಿರುವುದಿಲ್ಲ. ಆ ಕೇಸನ್ನು ಕೂಡ ಕ್ಲೋಸ್ ಮಾಡಿದ್ರ ಮಾತ್ರ ಪೊಲೀಸ್ ಅವರಿಗೆ ಇವರ ಕೆಲಸ ಹೋಗದಂತೆ ಮಾಡಕ್ಕಾಗುವುದು. ಆದ್ರಿಂದ ಹನುಮ ಬೀರನನ್ನ ಬ್ಲಾಕ್ ಮೇಲ್ ಮಾಡ್ತಾನೆ. ನೀನು ನಿಜಗಳನ್ನ ಹೇಳದಿದ್ರೆ ನಿನ್ನ ಮಗಳನ್ನು ಸಹ ಮೊಸಳೆ ಹಿಡ್ಕೊಂಡೋಯ್ತು ಅಂತ ನಾನೊಂದು ಕೇಸನ್ನ ಫೈಲ್ ಮಾಡ್ತೀನಿ. ನಿನ್ನ ಮಗಳ ಮುಖ ಕೂಡ ನೋಡದೆ ನೀನು ಜೈಲ್ನಲ್ಲಿ ಶಿಕ್ಷೆ ಅನುಭವಿಸಿಕೊಂಡು ಕೂರ್ಬೇಕಾಗುತ್ತದೆ. ಆದ್ರೆ ಬೀರನ್ ಹೇಳ್ತಾನೆ, ನಾನು ಯಾಕೆ ಜೈಲ್ ಶಿಕ್ಷೆ ಅನುಭವಿಸ್ಬೇಕು? ನಾನು ಮಾಡಿದ ಯಾವುದೇ ಕೊಲೆಗಳಿಗೂ ಒಂದು ಸಾಕ್ಷಿ ಕೂಡ ಇಲ್ಲ. ಅದರ ನಂತರ ಬೀರನ್ ಹೇಳ್ತಾನೆ, ಅವನೊಟ್ಟಿಗೆ ಇದ್ದಿದ್ದು ನಿಜವಾಗ್ಲೂ ಅವನ ಹೆಂಡತಿ ಅಲ್ಲ. ನಾನು ಬರೀ ಒಂದು ಕೂಲಿ ಕೆಲಸಗಾರ. ನನ್ನ ತಮ್ಮ ಒಂದು ಹುಡುಗಿಯನ್ನ ಪ್ರೀತಿಸಿ ಮದುವೆ ಮಾಡಿ ಕರ್ಕೊಂಡ್ ಬಂದ. ಸ್ವಲ್ಪ ದಿನಗಳ ನಂತರ ನನ್ನ ತಮ್ಮನಾದ್ರೆ ಆಕ್ಸಿಡೆಂಟ್ ಆಗಿ ತೀರಿ ಹೋಗ್ತಾನೆ. ಅವಳಿಗಾದ್ರೆ ಅವಳ ಮನೆಗೆ ವಾಪಸ್ ಹೋಗಕ್ಕೆ ಆಗುವುದಿಲ್ಲ. ಹಾಗೆ ಅವಳನ್ನ ನಾನು ನನ್ನ ಹೆಂಡತಿಯಾಗಿ ಒಟ್ಟಿಗೆ ಸೇರಿಸ್ಕೊಂಡೆ. ಆ ಟೈಮ್ ನಲ್ಲಿ ನನ್ನ ಅಮ್ಮ ನನ್ನೊಟ್ಟಿಗೆ ಇದ್ದರು. ಸ್ವಲ್ಪ ದಿನಗಳ ನಂತರ ಅಮ್ಮ ಕೂಡ ತೀರಿ ಹೋಗ್ತಾರೆ. ನಂತರ ನನಗೆ ಒಬ್ಬಳು ಮಗಳು ಹುಟ್ಟಿದಳು. ಅವಳೇ ನನಗೆ ಎಲ್ಲ. ಹೆಂಡತಿ ಜೊತೆ ಸೇರಿಸ್ಕೊಂಡು ಹಣಕ್ಕೋಸ್ಕರ ನಾನು ಹಲವಾರು ಜನರನ್ನ ಬ್ಲಾಕ್ ಮೇಲ್ ಮಾಡಿದೆ. ಆದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಅವಳು ಅವ್ರ ಜೊತೆ ಓಡಿ ಹೋದಳು. ಸ್ವಂತ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಆಗದ ಕಾರಣನೇ ಅವಳು ಬೇರೆಯವ್ರ ಜೊತೆ ಓಡಿ ಹೋಗಿರೋದು ಅಂತ ಊರಿನ ಜನರೆಲ್ಲರೂ ನನ್ನನ್ನ ತಮಾಷೆ ಮಾಡಕ್ಕೆ ಶುರು ಮಾಡಿದ್ರು. ಆ ಸಮಯದಲ್ಲಿ ನಾನು ನನ್ನ ಮಗಳನ್ನಾದ್ರೂ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಈ ಕೊಲೆಗಳನ್ನೆಲ್ಲ ಮಾಡಿ ಅವರ ಚಿನ್ನ ತೆಗೆದು ಮಾರಿ ಹಣ ಮಾಡ್ತಿದ್ದಿದ್ದು. ಆದ್ರೆ ಆ ಒಂದು ಸಮಯದಲ್ಲಿ ಹನುಮ ಇವರ ಕಿವಿಯಲ್ಲಿ ಏನೋ ಹೇಳ್ತಾನೆ. ಅದು ಕೇಳಿ ಬೀರನ್ ತುಂಬಾನೇ ಹೆದರ್ತಾನೆ. ನಂತರ ತೋರಿಸ್ತಿರೋದು ಸಾಕ್ಷಿಗಳು ಸಮೇತ ಬೀರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಿರೋದು. ಇವರು ಜೈಲ್ನಲ್ಲಿ ಕೂಡ ಆದ್ರು. ಏನಾಗಿರಬಹುದು ಹನುಮ ಅವನ್ ಕಿವಿಯಲ್ಲಿ ಹೇಳಿರೋದು? ಹೇಗೆ ಆಗಿರಬಹುದು ಇವನು ಸಾಕ್ಷಿಗಳು ಸಮೇತ ಅರೆಸ್ಟ್ ಆಗಿರೋದು? ಅದನ್ನೇ ಇವಾಗ ನಮಗೆ ತೋರಿಸ್ತಾರೆ. ಬೀರನ್ ಈ ಕೊಲೆಗಳನ್ನೆಲ್ಲ ಮಾಡಿ ದೇಹವನ್ನ ತುಂಡು ತುಂಡು ಮಾಡಿ ಮೊಸಳೆಗೆ ಹಾಕಿ ಕೊಡ್ತಿದ್ದಲ್ವಾ. ಆದರೆ ಇದರ ಮಧ್ಯದಲ್ಲಿ ಒಂದು ಬಾಡಿಯನ್ನ ಮಾತ್ರ ಅವನು ಹೂತಾಕಿದ್ದ. ನಿರಂತರವಾಗಿ ಸ್ಟೇಷನ್ಗೆ ಬಂದು ಹೋಗೋದ್ರಿಂದ ಪೊಲೀಸರು ಮಾತನಾಡ್ತಿರೋದನ್ನ ಇವನು ಕೇಳಿಸ್ತಿದ್ದ. ಒಂದು ಬಾಡಿ ಪೂರ್ಣವಾಗಿ ಸಿಗ್ಲಿಲ್ಲ ಅಂದ್ರೆ ಆ ಕೇಸ್ ಎಲ್ಲಿಗೂ ತಲುಪುವುದಿಲ್ಲ. ಅದರ ಯಾವ್ದಾದ್ರೂ ಬಾಡಿ ಪಾರ್ಟ್ಸ್ ಮಿಸ್ ಆದ್ರೆ ಮತ್ತೆ ಅದರ ಹಿಂದ್ಗಡೆನೆ ಹೋಗ್ಬೇಕಾಗುತ್ತದೆ. ಇದು ಕೇಳಿದಾಗ ಬೀರನಿಗೆ ತಾನು ಫುಲ್ ಆಗಿ ಹೂತಾಕಿರುವ ಆ ಬಾಡಿ ಹೊರಗಡೆ ತೆಗೆದು ಅದನ್ನ ತುಂಡು ತುಂಡಾಗಿ ಮಾಡ್ಬೇಕು ಅಂತ ಯೋಚನೆ ಬರುತ್ತದೆ. ಅದಕ್ಕೋಸ್ಕರ ಅವನು ರಾತ್ರಿ ಹೋಗಿ ಆ ಒಂದು ಬಾಡಿನ ಹೊರಗಡೆ ತೆಗೆಯಕ್ಕೆ ನೋಡ್ತಿದ್ದ. ತುಂಬಾ ದಿನಗಳ ಮುಂಚೆನೆ ಆ ಒಂದು ಬಾಡಿಯನ್ನ ಅವನು ಅಲ್ಲಿ ಹೂತಾಕಿದ್ದ. ಹಾಗೆ ಅವನು ಅದನ್ನ ತೆಗೆಯಕ್ಕೆ ಟ್ರೈ ಮಾಡ್ತಾ ಇರುವಾಗ್ಲೇ ಈ ಸೀರೀಸ್ ನ ಪ್ರಾರಂಭದಲ್ಲಿ ತೋರಿಸಿಲ್ವಾ, ಆ ಒಂದು ಕಾನ್ಸ್ಟೇಬಲ್ ಸೇತುವೆ ಹತ್ತಿರ ಬಂದು ನಿಲ್ಲೋದು, ಫೋನ್ ನಲ್ಲಿ ಮಾತನಾಡ್ತಾ ಇರುವಾಗ ಏನೋ ಸೌಂಡ್ ಕೇಳಿಸೋದು. ಆ ಟೈಮ್ ನಲ್ಲಿ ಬೀರನ್ ಈ ಒಂದು ಬಾಡಿಯ ತಲೆಯನ್ನ ಕೊಡಲಿಯಿಂದ ಕಡಿತಾ ಇದ್ದ. ಆ ಒಂದು ಸೌಂಡ್ ಕೇಳಿನೇ ಕಾನ್ಸ್ಟೇಬಲ್ ಅಲ್ಲಿಗೆ ಬಂದಿರೋದು. ಡೌಟ್ ಬಂದ ಕಾನ್ಸ್ಟೇಬಲ್ ಅಲ್ಲಿ ಬಂದು ಚೆಕ್ ಮಾಡ್ತಿರೋದನ್ನ ನೋಡಿದ ಬೀರನ್ ಬೇಗನೆ ಸ್ವಲ್ಪ ಮಣ್ಣು ಆ ಡೆಡ್ ಬಾಡಿ ಮೇಲೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನದಿಯಲ್ಲಿ ಮೊಸಳೆನ ನೋಡಿ ಕಾನ್ಸ್ಟೇಬಲ್ ಅಲ್ಲಿಂದ ಹೆದರಿ ಓಡ್ತಾನೆ. ಆದ್ರೆ ಮಾರನೇ ದಿನ ಬೆಳಿಗ್ಗೆ ಈ ಒಂದು ಬಾಡಿ ಹೀಗೆ ಇರೋದನ್ನ ನೋಡಿ ಪೊಲೀಸರು ವಿಚಾರಿಸಕ್ಕೆ ಅಂತ ಅಲ್ಲಿಗೆ ಬರ್ತಾರೆ. ಬೀರನಿಗೆ ಇದರ ಮಧ್ಯೆ ಆ ಬಾಡಿಯನ್ನ ಅಲ್ಲಿಂದ ತೆಗೆಯಕ್ಕಿರುವ ಚಾನ್ಸ್ ಕೂಡ ಸಿಗ್ಲಿಲ್ಲ.
ಪೊಲೀಸ್ ಅವರು ಹಾಗೂ ಜನರು ಸೇರಿದಾಗ ಬೀರನ್ ಒಂದು ಚಾನ್ಸ್ ಸಿಗಕ್ಕೋಸ್ಕರ ಕಾಯ್ತಾ ಇದ್ದ. ಅವನು ಬೇಕು ಅಂತಾನೆ ಕಲ್ಯಾಣಿ ಜೊತೆ ಆ ಮೊಸಳೆ ನೋಡು ಇಲ್ಲಿ ಬಂತು ಅಂತ ಹೇಳ್ಸಿರೋದು. ಇದು ಕೇಳಿ ಜನರೆಲ್ಲರೂ ಆ ಕಡೆ ಹೋಗ್ತಾರೆ. ಈ ಸಿಕ್ಕಿದ ಚಾನ್ಸ್ ನಲ್ಲೇ ಬೀರನ್ ಆ ಡೆಡ್ ಬಾಡಿಯ ತಲೆಯನ್ನ ತೆಗೀತಾನೆ. ಕಳೆದ ರಾತ್ರಿ ಅವನು ಕೊಡಲಿಯಿಂದ ಕಡಿದಿದ್ದ ತಲೆ ಅಲ್ವಾ, ಆದ್ರಿಂದ ಈಸಿಯಾಗಿ ಅದು ಅವನಿಗೆ ತೆಗಿಯಕ್ಕೆ ಆಗುತ್ತದೆ. ಡೆಡ್ ಬಾಡಿಯ ಪಕ್ಕದಲ್ಲಿನೇ ಅವತ್ತು ಅವನು ಬಿಟ್ಟಿದ್ದ ಒಂದು ಚಿಕ್ಕ ಆಯುಧವಿತ್ತಲ್ವಾ, ಗ್ಯಾರೆಕರ್ನಿ, ಅದು ಪೊಲೀಸ್ ಅವರಿಗೆ ಸಿಕ್ಕಿರೋದು ನೋಡಿ ತನ್ನ ಕಡೆಗೆ ವಿಚಾರಣೆ ಬರಬಾರದು ಅಂತಾನೆ ಬೇಕು ಅಂತ ಆ ಫ್ಲವರ್ ಪಾಟ್ ಮಾಡುವವನ ಕೈಯಲ್ಲಿ ಈ ತರ ಒಂದು ವಸ್ತುವನ್ನ ನಾನು ನೋಡಿದೀನಿ ಅಂತ. ಹಾಗೆ ಪೊಲೀಸ್ ಅವರ ವಿಚಾರಣೆ ಆ ಕಡೆ ಹೋದಾಗ ಬೀರನ್ಗೆ ಖುಷಿಯಾಗುತ್ತದೆ. ಪೊಲೀಸ್ ಅವರ ಹೆಚ್ಚಿನ ನಂಬಿಕೆಯನ್ನು ಪಡೆಯಲಿಕ್ಕೋಸ್ಕರನೇ ಅವನು ಮರಳು ಮಾಫಿಯಾದವರನ್ನ ಹಿಡಿದು ಕೊಟ್ಟಿರೋದು. ಸಿದ್ದಪ್ಪನ ಫೋನ್ ಅನ್ನ ಇವನ್ ಮನೆಯಲ್ಲಿ ಇಟ್ಕೊಂಡು ಪೊಲೀಸರು ಕಂಡು ಹಿಡಿತಾರೆ ಅಂತ ಬೀರನ್ ಅನ್ಕೊಂಡಿರ್ಲಿಲ್ಲ. ವಿಚಾರಣೆಯನ್ನ ದಾರಿ ತಪ್ಪಿಸೋಕೋಸ್ಕರನೇ ಅವತ್ತು ಆ ಫೋನ್ ಬಾರ್ ನಲ್ಲಿ ಇಟ್ಕೊಂಡು ಸಿಕ್ಕಿರೋದು ಅಂತ ಅವನು ಹೇಳಿರೋದು. ಇದೆಲ್ಲ ಬೀರಂದು ಅತಿ ಬುದ್ಧಿಯಾಗಿತ್ತು. FIR ನ ಕುರಿತಲ್ಲ ನಮ್ ಬೀರನಿಗೆ ಚೆನ್ನಾಗಿ ಗೊತ್ತಿತ್ತು. ತನಗೆ ಏನು ಗೊತ್ತಿಲ್ಲದ ತರ ಹನುಮನ ಮುಂದೆ ಅವನು ನಟಿಸ್ತಾ ಇದ್ದ. ಏನೇ ವಿಷಯಗಳನ್ನು ಹೇಳಿದ್ರು ಸಾಕ್ಷಿಗಳಿಲ್ಲದೆ ತಾನು ಜೈಲಿನೊಳಗಡೆ ಆಗೋದಿಲ್ಲ ಅನ್ನೋ ನಂಬಿಕೆ ಬೀರನಿಗೆ ಇತ್ತು. ಆದ್ರೆ ಬೀರನ್ ಸಿಕ್ಕಾಕೊಂಡಿರೋದು ಬೇರೊಂದು ಕೇಸ್ನಲ್ಲಿ. ಒಂದ್ಸಲ ಈ ತರ ಒಂದು ವ್ಯಕ್ತಿಯನ್ನ ಕೊಲೆ ಮಾಡಿ ದೇಹಗಳನ್ನ ತುಂಡು ತುಂಡು ಮಾಡ್ತಿರುವಾಗ ಬೀರನನ್ನ ಒಬ್ಬ ವ್ಯಕ್ತಿ ನೋಡಿರ್ತಾನೆ. ಬೀರನ್ ಮಾಡ್ತಿರೋ ಕೆಲಸವನ್ನ ನೋಡಿ ಅವನು ಹೆದರಿ ನಡುಗಿ ಒಂದ್ ಕಡೆ ಬಚ್ಚಿಟ್ಕೊಂಡಿದ್ದ. ತನ್ನನ್ನ ಯಾರೋ ನೋಡಿದ್ರು ಅಂತ ಗೊತ್ತಾದಾಗ ಬೀರನ್ ಆದ್ರೆ ಹಿಂದ್ಗಡೆಯಿಂದ ಹೋಗಿ ಅವರನ್ನು ಸಹ ಕೊಲೆ ಮಾಡ್ತಾನೆ. ನದಿ ತೀರಕ್ಕೆ ತಂದಿರುವ ಆ ಬಾಡಿಯನ್ನ ತುಂಡು ಮಾಡಕ್ಕೆ ನೋಡುವಾಗ್ಲೇ ಅವರ ಮುಖವನ್ನ ಬೀರನ್ ನೋಡ್ತಿರೋದು. ಹಾವು ಕಚ್ಚಿದಾಗ ಔಷಧಿ ತೆಗೆಯಕ್ಕೆ ತನ್ನ ಕೈಲಿ ಹಣವಿಲ್ಲದಿದ್ದಾಗ ತನ್ನ ಮಗಳನ್ನು ಕಾಪಾಡಿರೋದು ಈ ಸರ್ ಆಗಿತ್ತು. ಮುಖ ಕೂಡ ನೋಡದೇನೆ ಬೀರನ್ ಇವರನ್ನ ಕೊಲೆ ಮಾಡಿರೋದು. ಇದ್ರಿಂದ ನಮ್ ಬೀರನ್ಗೆ ತುಂಬಾನೇ ದುಃಖವಾಗುತ್ತದೆ. ಬಾಕಿ ಇರೋರ್ ತರ ಈ ಬಾಡಿಯನ್ನ ನದಿಗೆ ಎಸೆಯಕ್ಕೆ ಬೀರನಿಗೆ ಮನಸ್ಸಾಗ್ಲಿಲ್ಲ. ಆದ್ರಿಂದಲೇ ಆ ನದಿ ತೀರದಲ್ಲಿನೇ ಬೀರನ್ ಆ ಬಾಡಿಯನ್ನ ಹೂತಾಕಿರೋದು. ಹಾಗೆ ಸ್ಟೇಷನ್ ನಲ್ಲಿ ಇರುವವರು ಮಾತನಾಡುವುದನ್ನ ಕೇಳಿ ಈ ಬಾಡಿ ಎಲ್ಲಾದ್ರೂ ಹೊರಗಡೆ ಬಂದ್ರೆ ತಾನು ಸಿಕ್ಕಾಕೊಳ್ತೀನಿ ಅಂತಾನೆ ಅವತ್ತು ರಾತ್ರಿ ಅವನು ಆ ಬಾಡಿ ಹೊರಗಡೆ ತಗೊಂಡು ಪಾರ್ಟ್ಸ್ ಮಾಡಿ ನದಿಗೆ ಎಸೆಯಕ್ಕೆ ಟ್ರೈ ಮಾಡಿರೋದು. ಆದ್ರೆ ಆ ಟೈಮ್ ನಲ್ಲಿ ಕಾನ್ಸ್ಟೇಬಲ್ ಬಂದ ಕಾರಣ ಅದು ಮಾಡಕ್ಕೆ ಆಗ್ಲಿಲ್ಲ. ನದಿ ತೀರದಲ್ಲಿರುವ ಬಾಡಿ ಈ ಸರ್ದೇ ಆಗಿರಬಹುದು ಅಂತ ಹನುಮಂತನಿಗೆ ಡೌಟ್ ಬರಕ್ಕೆ ಒಂದು ಕಾರಣವಿದೆ. ಬೀರನ್ನ ಮಗಳು ಹೇಳಿದ್ಲಲ್ವಾ ಈ ಸರ್ ನನ್ನನ್ನ ಹಾವು ಕಚ್ಚಿದಾಗ ಕಾಪಾಡಿರೋದು ಅಂತ. ಅವಳು ಹೇಳ್ತಾ ಇರುವಾಗ ಸಡನ್ ಆಗಿ ಬೀರನ್ ಬಂದ್ಬಿಟ್ಟು ಶಾಲೆಗೆ ಹೋಗಕ್ಕೆ ಟೈಮ್ ಆಯ್ತು ಅಂತ ಅವಳನ್ನ ಹೊರಗಡೆ ಕರ್ಕೊಂಡೋದ. ಅವಾಗ್ಲೇ ಬೀರಂದು ಬಿಹೇವಿಯರ್ ನಲ್ಲಿ ಏನೆಲ್ಲೋ ಚೇಂಜಸ್ ಹನುಮಂತ ನೋಡಿರ್ತಾನೆ. ಬ್ರಿಡ್ಜ್ ಹತ್ತಿರ ತನ್ನ ಗಂಡ ಮಧ್ಯ ಮಧ್ಯ ಬರ್ತಾ ಇರ್ತಾರೆ ಅಂತ ಸರ್ದು ವೈಫ್ ಅವತ್ತು ಹನುಮಂತ್ ಜೊತೆ ಹೇಳಿರ್ತಾಳಲ್ವಾ. ಇದೆಲ್ಲ ಹನುಮಂತನ ಮನಸ್ಸಿಗೆ ಬಂದಿರುತ್ತದೆ. ಒಂದ್ ವೇಳೆ ಬೀರನ್ ಅಲ್ಲಿ ಕೊಲೆ ಮಾಡ್ತಿರೋದನ್ನ ಈ ಸರ್ ನೋಡಿರಬಹುದು. ಗೊತ್ತಿಲ್ದೇನೆ ಬೀರನ್ ಇವರನ್ನ ಕೊಲೆ ಮಾಡಿರಬಹುದು. ಇದೆಲ್ಲರ ಪಶ್ಚಾತ್ತಾಪ ಮನಸ್ಸಿನಲ್ಲಿರೋದ್ರಿಂದಲೇ ಅವತ್ತು ಅವರ ಮಗಳು ಆತರ ಹೇಳ್ತಾ ಇರುವಾಗ ಬೇಗನೆ ಆ ಟಾಪಿಕ್ ಅನ್ನ ಚೇಂಜ್ ಮಾಡಿಕ್ಕೆ ನೋಡಿರೋದು. ಅದು ಸರ್ದು ಬಾಡಿನೇ ಆಗಿರಬಹುದು ಅಂತ ಹನುಮಂತನಿಗೆ ಒಂದು ಡೌಟ್ ಇತ್ತು. ಅದನ್ನ ಖಚಿತಪಡಿಸಕ್ಕೋಸ್ಕರ ಹನುಮಂತ ಒಂದು ಸುಳ್ಳನ್ನ ಹೇಳ್ತಾನೆ. ಅವತ್ತು ರಾತ್ರಿ ಬೀರನ ಕಿವಿಯಲ್ಲಿ ಹನುಮನ್ ಹೇಳಿರೋದು ಈ ತರವಾಗಿತ್ತು. ಆ ಸರ್ದು ಹೆಂಡತಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ತಲೆ ಇಲ್ಲದ ಬಾಡಿ ಅವರ ಗಂಡಂದೆ ಅಂತ ಅವರು ಖಚಿತಪಡಿಸಿದ್ದಾರೆ. ಆದ್ರಿಂದ ಆ ಬಾಡಿ ಯಾರದು ಅಂತ ನಾವು ಐಡೆಂಟಿಫೈ ಮಾಡಿದೀವಿ. ಅವರನ್ನು ಸಹ ನೀನೇ ಕೊಲೆ ಮಾಡಿರೋದು ಅಂತ ನನಗೆ ಗೊತ್ತು. ನಿನ್ನ ಮಗಳ ಜೀವನವನ್ನ ಕಾಪಾಡಿರುವವರನ್ನೇ ನೀನು ಕೊಲೆ ಮಾಡಿದ್ಯಾ. ನಿನಗೆ ಸ್ವಲ್ಪನಾದ್ರೂ ಪಶ್ಚಾತ್ತಾಪ ಇದ್ರೆ ತೀರಿ ಹೋಗಿರುವ ಸರ್ದು ಆತ್ಮಕ್ಕೆ ಶಾಂತಿ ಸಿಗಕ್ಕೋಸ್ಕರ ನೀನು ಈ ಒಂದು ಅಪರಾಧವನ್ನ ಒಪ್ಕೊಳ್ಳೇಬೇಕು. ಇದು ಕೇಳಿದಾಗ ಬೀರನ್ಗೆ ತುಂಬಾನೇ ಬೇಜಾರಾಗುತ್ತದೆ. ತನ್ನ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಬೀರನ್ ಅವಳನ್ನ ಕಾಪಾಡಿರುವ ಆ ಸರ್ನ ಗೊತ್ತಿಲ್ಲದೇನೆ ಕೊಲೆ ಮಾಡಿಬಿಡುತ್ತಾನೆ. ಅದರ ಪಾಪ ತನಗೂ ಹಾಗೂ ತನ್ನ ಮಗಳಿಗೆ ಸಿಗುತ್ತದೆ ಅಂತ ಅವನಿಗೆ ಗೊತ್ತು. ಆದ್ರಿಂದಲೇ ಅವನು ತನ್ನ ತಪ್ಪನ್ನ ಒಪ್ಕೊಳ್ತಾನೆ. ಕೋರ್ಟ್ ನಲ್ಲಿ ಹೋಗಿ ಅವನು ನಿಜವನ್ನ ಹೇಳ್ತಾನೆ. ಹಾಗೆ ಅವನು ಜೈಲಿನಲ್ಲಿ ಆಗುತ್ತಾನೆ. ಅನಾಥಳಾದ ಅವನ ಮಗಳನ್ನ ಹನುಮ ಕರ್ಕೊಳ್ತಾನೆ. ಕೋಪ ಮಾಡ್ಕೊಂಡು ಹೋದ ತನ್ನ ಹೆಂಡತಿ ಹಾಗೂ ಮಗುವನ್ನ ಹನುಮ ಹೋಗಿ ಕರ್ಕೊ ಬರ್ತಾನೆ. ಹೀಗೆ ತೋರಿಸುತ್ತಾ ಈ ಒಂದು ಸೀರೀಸ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಸ್ಕ್ರಿಪ್ಟ್ ಇಂದ ಎಡಿಟಿಂಗ್ ವರೆಗೂ ದಿನವಿಡೀ ಕಷ್ಟಪಟ್ಟು ಈ ವಿಡಿಯೋ ರೆಡಿ ಮಾಡಿದೀನಿ. ನನ್ನ ಈ ಹಾರ್ಡ್ ವರ್ಕ್ ಗೆ ನಿಮ್ಮ ಸಪೋರ್ಟ್ ಬೇಕು ಗೆಳೆಯರೆ. ಆದ್ರಿಂದ ಇಲ್ಲಿಯವರೆಗೂ ವಿಡಿಯೋಗೆ ಲೈಕ್ ಮಾಡದವರು ಇವಾಗ್ಲೇ ಲೈಕ್ ಮಾಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಇನ್ನೂ ಒಂದು ಹೊಸ ಕಥೆಯಾಗಿ ನೋಡೋಣ.